ಸ್ವಾಮಿಗಳೇ, ನಿಮ್ಮ ಕೀರ್ತಿಯನ್ನು ಎಷ್ಟು ವರ್ಣಿಸಿದರೂ ಸಾಲದು ತಂದೆ, ಎಷ್ಟು ವರ್ಣಿಸಿದರೂ ಸಾಲದು. ಕಣ್ಣು ಕಾಣದಿದ್ದರೂ ಇಡೀ ಜಗತ್ತನ್ನೇ ಕಂಡ ಮಹಾತ್ಮರು ನೀವು. ಅಷ್ಟೇ ಅಲ್ಲ, ಅಂಧ ಅನಾಥ ಮಕ್ಕಳಿಗೆ ಆಶ್ರಯದಾತನಾಗಿ ಈ ಜಗತ್ತಿನಲ್ಲಿ ನಿಮ್ಮ ಹೆಸರು ಹೀಗೆ ಅಜರಾಮರವಾಗಿ ಸಮಾಜದಲ್ಲಿ ಉಳಿಯಲಿ ಅಂತ ನಿಮಗೆ ಕೈ ಮುಗಿದು ಬೇಡಿಕೊಳ್ತೀನಿ ತಂದೆ, ಕೈ ಮುಗಿದು ಬೇಡಿಕೊಳ್ಳಿ. ಪವಿತ್ರ ಪವಿತ್ರ ರೀ ಬನ್ನಿ ಸ್ವಾಮಿ, ಈಗ ತಾನೇ ಅಪ್ಪಾಜಿಯವರ ಪಾದಕ್ಕೆ ಹೂಗುಚ್ಚವನ್ನು ಅರ್ಪಿಸ್ತಾ ಇದ್ದೆ ಅಷ್ಟೇ. ಇದೇನು ಪವಿತ್ರ, ನೀನು ಯಾವಾಗ ನೋಡಿದ್ರು ಕವಿ ಗವಾಯಿಗಳವರ ಭಾವಚಿತ್ರವನ್ನೇ ಪೂಜಿಸುತ್ತಿರುವಲ್ಲ, ಯಾಕೆ? ನಿನಗೂ ಗಾಯಕಿಯಾಗಬೇಕೆಂಬ ಆಸೆ? ಹಾಗೇನು ಹೇಳಿದರೆ ನೋಡಿ, ಈ ಗವಾಯಿಗಳಿಗೆ ಯಾವ ಭಿನ್ನ ಭೇದವೂ ಇಲ್ಲ. ಅದು ಅಲ್ಲದೆ ಕಣ್ಣು ಕಾಣದಿದ್ದರು ಅಂಧ ಅನಾಥ ಮಕ್ಕಳಿಗೆ ಈ ಜಗತ್ತಿಗೆ ಕಲೆಯನ್ನು ದಾನ ಮಾಡಿದವರು ಇವರು. ಇವರು ಮಹಾ ಪುಣ್ಯ ಪುರುಷರಲ್ವೇ ಸ್ವಾಮಿ? ಪುಣ್ಯ ಪುರುಷರಷ್ಟೇ ಇಲ್ಲ ಪವಿತ್ರ, ಈ ಸಮಾಜದಲ್ಲಿ ಕಣ್ಣಿಗೆ ಕಾಣುವ ದೇವರೆಂದರೆ ಅವರು. ಅವರಿಗೆ ಬಾರದ ವಿದ್ಯೆಯೇ ಇಲ್ಲ. ಆದರೂ ಈ ಕಲೆಯಲ್ಲಿ ನಾನು ಪುಟ್ಟ ರಾಜನೆಂದು ಬಿರುದು ಪಡೆದರಲ್ಲ, ಅವರು ಮಾತ್ರ ನಿಜವಾದ ಕಲಿಯುಗದ ದೇವರು. ಓಹೋ ಪವಿತ್ರ, ನನ್ನ ತಮ್ಮಂದಿರು ಬಂದ್ರು, ಅವರಿಗೂ ದೇವರ ಪ್ರಸಾದವನ್ನು ಕೊಡು. ಹಾ ವಿಷ್ಣುವರ್ಧನ, ದೇವರಿಗೆ ನಮಸ್ಕಾರ ಮಾಡಿ ಪ್ರಸಾದ ತೆಗೆದುಕೊಳ್ಳಿ. ನೀನು ಕೊಡುತ್ತಿರುವ ಈ ದೇವರ ಪ್ರಸಾದದಲ್ಲಿ ಎತ್ತ ತಾಯಿನಿ ಎದ್ದುಕೊಂಡಂತಾಗುತ್ತಿದೆ ಅಮ್ಮ, ಕೊಂಡಂತಾಗುತ್ತಿದೆ. ಪವಿತ್ರ, ಈ ನನ್ನ ತಮ್ಮಂದಿರು ನೋಡಿದರೆ ನಿನಗೇನೆನಿಸುತ್ತದೆ? ಅವರು ನಿಮಗೆ ಬರೀ ತಮ್ಮಂದಿರು ಆಗಿರಬಹುದು, ಆದ್ರೆ ಅವರಿಗೆ ಯಾವತ್ತಿಗೂ ನನ್ನ ಮೈದುನರು ಅಂತ ತಿಳಿದುಕೊಳ್ಳಿಲ್ಲ. ಅವರು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಅಂತ ತಿಳಿದುಕೊಂಡಿದ್ದೇನೆ ಸ್ವಾಮಿ, ಮಕ್ಕಳು ಅಂತ ಎಂತ ಮಾತನಾಡಿದೆ ತಾಯಿ ನೀನು. ನಾವು ಚಿಕ್ಕವರಿರುವಾಗಲೇ ನಮ್ಮ ತಂದೆಯ ತಾಯಿಗಳನ್ನು ಕಳೆದುಕೊಂಡೆವು. ಆದರೆ ನನ್ನನ್ನ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿ ಆ ಕಳೆದು ಹೋದ ನಮ್ಮ ತಂದೆ ತಾಯಿ ಪ್ರೀತಿ ವಾತ್ಸಲ್ಯವನ್ನು ನಮಗೆ ನನ್ನ ತಮ್ಮ ವರ್ಧನೆಗೆ ಓದಿಸಿ ಪೊಲೀಸ್ ಆಫೀಸರ್ ನೌಕರಿ ಕೊಡಿಸಿದ ನನ್ನನಿಗೆ ನಿಜವಾಗಿಯೂ ತಕ್ಕಂತ ಹೆಂಡತಿ ಅಂದ್ರೆ ನೀನೇ ಅಮ್ಮ, ನೀನೇ. ಹೌದು ಹೊತ್ತಿಗೆ ನನ್ನನ್ನ ಗುಣದಲ್ಲಿ ಶ್ರೀರಾಮ ಇದ್ದಾಗೆ ತಮ್ಮಂದಿರ ಸಲುವಾಗಿ ಸಾಕಷ್ಟು ವನವಾಸವನ್ನು ಅನುಭವಿಸಿ ಅವರ ಮನಸ್ಸಿಗೆ ಯಾವತ್ತು ನೋವಾಗದಂತೆ, ಈ ನಮ್ಮ ಮನೆತನದ ಮರ್ಯಾದೆಗೆ ಕಪ್ಪು ಚುಕ್ಕಿ ಬೀಳದಂತೆ ಕಾಯ್ದುಕೊಂಡು ಹೋಗಬಾರ ನಿಮ್ಮನ್ನೇ ಕೂಡಿದೆ ಅಮ್ಮ, ನಿಮ್ಮನ್ನೇ ಕೂಡಿದೆ. ನಿಮ್ಮ ಅಣ್ಣನಿಗೆ ಒಳ್ಳೆಯ ಸತಿಯಾಗಿ ನಿಮ್ಮಿಬ್ಬರಿಗೂ ಹೆತ್ತ ತಾಯಿ ನಾನಾಗಿ ಈ ಮನೆತನದ ಕೀರ್ತಿಗೆ ಯಾವ ಕಳಂಕ ಬರದ ಹಾಗೆ ನಾನು ನಡೆದುಕೊಳ್ತೇನೆ. ಈ ಮಾತು ಸತ್ಯ ಮೊಯ್ದನ, ಈ ಮಾತು ಸತ್ಯ. ಹತ್ತಿಗೆ ಮಾತನ್ನು ಇವಳ ಮುಖದ ಲಕ್ಷಣಗಳೇ ಹೇಳುತ್ತಿವೆ. ಗುಣದಲ್ಲಿ ಭೀಮಾಬಾಯಿಯನ್ನು ಮೀರಿಸುವ ಸಾಧ್ಯಗಳೆಂದು. ಅತ್ತಿಗೆ, ನೀವು ಯಾವುದೇ ಅಪಾಯದಲ್ಲಿ ಸಿಲುಕಿದರೂ ಕೂಡ ಪ್ರಾಣಕ್ಕೆ ಹಿಂಜರಿಯದೆ ನಿಮ್ಮ ಮಗನಾಗಿ ಹೋರಾಡಿ ನೀವು ಸಿಲುಕಿರುವ ಅಪಾಯದಿಂದ ನಿಮ್ಮನ್ನು ಪಾರು ಮಾಡುತ್ತೇನೆ. ಇದು ನಿನ್ನ ಮಗನ ಮಾತಮ್ಮ, ಇದು ನಿನ್ನ ಮಗನ ಮಾತು. ಎಂತ ಮಾತನಾಡಿದೆ ತಮ್ಮ ನೀನು? ಈ ನಿನ್ನ ಮಾತನ್ನು ಕೇಳಿ ನನ್ನ ಹೊಡಲು ಕರಗಿ ಸಂತೋಷ ಹೊಕ್ಕಿ ಸಮುದ್ರದ ಅಲೆಯಂತೆ ಕಡಲಾಗಿ ಹರಿಯುತ್ತದೆ. ನೋಡು ಪವಿತ್ರ, ಈ ನನ್ನ ಅವಳಿ ತಮ್ಮಂದರಿಗೆ ನಿನ್ನ ತಾಯಿ ತಂದ ಹಿರಿಮೆಯನ್ನು ತೋರಿಸಿ ಮಕ್ಕಳೆಂಬ ಮಮಕಾರದ ಮಮತೆಯನ್ನಿಟ್ಟು ಮುತ್ತಿನಂತೆ ಜೋಪಾನ ಮಾಡಿ ನೀ ಮೆಟ್ಟಿ ಬಂದಿರೋ ಈ ಮನೆತನದ ಮರ್ಯಾದೆಯನ್ನು ಕಟ್ಟ ಕಡೆಯವರಿಗೆ ಕಾಪಾಡಿಕೊಂಡು ಹೋಗುತ್ತಾಳೆಂದು ಈ ನಿನ್ನ ಗಂಡನಾಶ ಪವಿತ್ರ. ನೋಡಿ, ನಿಮ್ಮ ಆಸೆಗೆ ನಾನು ಯಾವತ್ತೂ ಮಣ್ಣು ಹಾಕುವುದಿಲ್ಲ ಸ್ವಾಮಿ, ಮಣ್ಣನ್ನು ಹಾಕುವುದಿಲ್ಲ. ನೋಡಿ, ಇವರಿಬ್ಬರು ನಿಮ್ಮ ತಮ್ಮಂದಿರು ನನಗೆ ಕಣ್ಣಿದ್ದಾಗಿ ಸ್ವಾಮಿ, ಕಣ್ಣಿದ್ದಾಗಿ. ನೀವು ನನ್ನ ಪ್ರಾಣ. ಈ ಪ್ರಾಣ ಮತ್ತು ಈ ಕಣ್ಣಿಗೆ ಯಾವ ತೊಂದರೆ ಬರದ ಹಾಗೆ, ಯಾವ ಕೋಲಾಹಲ ಬರದ ಹಾಗೆ ನಾನು ನೋಡಿಕೊಳ್ತೇನೆ. ಈ ಮಾತು ನಿಮ್ಮ ಪಾದದಾನೆಗೂ ಸತ್ಯ ಸ್ವಾಮಿ, ಸತ್ಯ. ಕೇಳಿದೆ ನನ್ನ ಹತ್ತಿಗೆ ಮಾತನ್ನು. ಇವಳ ಮುಖದ ಲಕ್ಷಣಗಳೇ ಹೇಳುತ್ತಿವೆ. ಗುಣದಲ್ಲಿ ಭೀಮಾಮಾಯಿ ಮೀರಿಸುವ ಸಾಧ್ವಿಗಳೆಂದು. ಹತ್ತಿಗೆ, ನೀವು ಯಾವುದೇ ಅಪಾಯವನ್ನು ಸಿಲುಕಿದರೂ ಕೂಡ ಪ್ರಾಣಕ್ಕೆ ಹಿಂಜರಿಯದೆ ನಿಮ್ಮ ಮಗನಾಗಿ ಹೋರಾಡಿ ನೀವು ಸಿಲುಕಿರೋ ಅಪಾಯದಿಂದ ಪಾರು ಮಾಡುತ್ತೇನೆ. ಇದು ಈ ನಿನ್ನ ಮಗನ ಮಾತಮ್ಮ, ಇದು ಈ ನಿನ್ನ ಮಗನ ಮಾತು. ಶಹಬಾಷ್, ಕೇಳಿಯ ಪವಿತ್ರ ಈ ನನ್ನ ತಮ್ಮಂದಿರ ಪರಾಕ್ರಮಿಯ ಮಾತನ್ನು. ಇಷ್ಟು ದಿನ ಈ ನಿನ್ನ ಗಂಡನಿಗೆ ಎಡಗೈ ಬಲಗೈ ಆಗಿದ್ದ ಇವರು ಇನ್ನು ಮುಂದೆ ನಿನ್ನ
ಮಾಡಿಕೊಂಡು ಹೋಗುವ ಮಕ್ಕಳಾಗಿ ಬಾಳುತ್ತಾರೆ. ವಿಷ್ಣು, ವರ್ಧನ್, ಬನ್ನಿ ಇವತ್ತು ಎಲ್ಲರೂ ಸೇರಿ ಊಟ ಮಾಡೋಣ. ರೀ, ಸ್ವಲ್ಪ ನಿಂತ್ಕೊಳ್ರಿ. ಯಾಕೆ ಊಟಕ್ಕೆ ಇಷ್ಟೊಂದು ಅವಸರ ಮಾಡ್ತಾ ಇದ್ದೀರಂತ ಗೊತ್ತಾಗ್ತಾ ಇಲ್ಲ. ನೋಡಿ, ನನ್ನ ಮೈದನವರು ನಮ್ಮ ಜೊತೆಯಲ್ಲೇ ಇದ್ದಾರೆ. ಬನ್ನಿ, ಎಲ್ಲರೂ ಸಂತೋಷದಿಂದ ಹಾಡಿ ನಂತರ ಊಟ ಮಾಡೋಣ. ಹೌದತ್ತಿಗೆ, ಮೊದಲು ಆಡೋಣ, ಆನಂತರ ಊಟ ಮಾಡೋಣ. ಬನ್ನಿ ಅಣ್ಣ, ಆಡೋಣ. ಚುಕ್ಕಿ 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 ತಾರೆಗಳ ತೋಟವೇ, ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈ ತುತ್ತಿನ ಊಟವೇ. ಚುಕ್ಕಿ 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 ತಾರೆಗಳ ತೋಟವೇ, ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈ ತುತ್ತಿನ ಊಟವೇ. ಆಸೆಗೊಂದು ತುತ್ತು, ಒಟ್ಟಾಸೆಗೊಂದು ತುತ್ತು, ನಗುವೆ ನಮ್ಮ ಸ್ವತ್ತು, ಅದು ನಮಗೆ ಮಾತ್ರ ಗೊತ್ತು. ಇದು ಏಳು ಏಳು ಜನ್ಮದಿಂದ ಬಂದ ಸಂಸಾರ. ಚುಕ್ಕಿ 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 ತಾರೆಗಳ ತೋಟವೇ, ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈ ತುತ್ತಿನ ಊಟವೇ. ಪ್ರೀತಿನೇ ನಮ್ಮ ಆಸ್ತಿ, ಇದು ಕೋಟಿಗಿಂತ ಜಾಸ್ತಿ, ಮನಸ್ಸಿಲ್ಲಿ ಬೇಡಾಗದು. ವಾತ್ಸಲ್ಯ ಅನ್ನೋದೊಂದೇ ನಮಗಿಲ್ಲಿ ಹಿಂದೆ ಮುಂದೆ, ಊರಿಗೆ ಗೊತ್ತು ಇದು. ದೇಶಕ್ಕೆ ಜಾಗ ಇಲ್ಲ, ಸ್ವಾರ್ಥಕ್ಕೆ ಲಾಭ ಇಲ್ಲ, ಸಹನೆಯ ಎದೆಗೂಡಿದು. ಮಮತೆಯ ಮಡಿಲೆ ನಮಗೆ, ಸಿಂಹಾಸನದಂತೆ ನಮಗೆ, ಅನುರಾಗದ ಆಟವರಿದು. ಬಂಧವಿದೆ, ಅನುಬಂಧವಿದೆ ನಮ್ಮ ನೆರಳಲ್ಲಿ. ಅಂದವಿದೆ, ಆನಂದವಿದೆ ನಮ್ಮಿ ಕರುಣಲ್ಲಿ. ಸ್ವರ್ಗಕ್ಕೆ ಎಣಿ ಹಾಕು, ಲೋಕಕ್ಕೆ ತಿಳಿಯಬೇಕು ಈ ಪ್ರೇಮ ಸಂಬಂಧ. ಚುಕ್ಕಿ 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 ತಾರೆಗಳ ತೋಟವೇ, ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈ ತುತ್ತಿನ ಊಟವೇ. ಈ ನಮ್ಮ ಮಾತು ಒಂದೇ, ಮಾತಿನ ಧಾಟಿ ಒಂದೇ, ಭಾವಕ್ಕೆ ಬೆಲೆ ಇಲ್ಲಿದೆ. ಸಂತೋಷ ಅಂದರೆ ಗೊತ್ತ, ಬಾಯಿಲಿ ಹೇಳುವೆ ಅರ್ಥ, ಅದು ನಮ್ಮ ಅಂಗೈಲಿದೆ. ಅದು ಎಷ್ಟೋ ಕಲ್ಪನೆಯಿಂದ, ಅದು ಎಷ್ಟೋ ಭಾವನೆಯಿಂದ ಈ ನಮ್ಮ ಹಾಡಾಗಿದೆ. ಒಬ್ಬೊಬ್ಬರ ಮನಸ್ಸಿನಿಂದ ಒಬ್ಬೊಬ್ಬರ ಮನಸ್ಸನ್ನಿಟ್ಟು ಈ ಜೇನು ಗೂಡಾಗಿದೆ. ತಿರುಗಿ ತಿರುಗಿದರು ಕಾಲದ ಗಡಿಯಾರ, ಕೊನೆವರೆಗೂ ಉಳಿಯೋದೆ ನಮ್ಮಿ ಸಂಸಾರ. ಆಕಾಶವೇ ಕಡೆತಿರುಗು, ಹೇ ಭೂಮಿಯ ಕಡೆ ತಿರುಗು, ಎಲ್ಲೆಲ್ಲೂ ನಮ್ಮ ಸಂಭ್ರಮ. ಚುಕ್ಕಿ 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 ತಾರೆಗಳ ತೋಟವೇ, ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈ ತುತ್ತಿನ ಊಟವೇ. ಆಸೆಗೊಂದು ತುತ್ತು, ಒತ್ತಾಸೆಗೊಂದು ತುತ್ತು,
ಒಳಗಡೆ ಬಿಸಿ ಬಿಸಿ ಅಡಿಗೆ ಮಾಡಿದ್ದೇನೆ, ಊಟ ಮಾಡಿ. ಬನ್ನಿ ಎತ್ತಿಗೆ. ಸುಖದಿಂದ ಸಾಗುತ್ತಿರುವ ನಿನ್ನ ಸಂಸಾರದ ಬಂಧನಕ್ಕೆ ನಾ ಬೀಗ ಹಾಕಿ ಸುಂದರವಾಗಿ ಕಾಣುತ್ತಿರುವ ನಿನ್ನ ಕುಡಿನೋಟವನ್ನು ನಾ ಕುಕ್ಕಿ ಒಮ್ಮೆ ಆದರೂ ನಾ ನಿನ್ನ ಮೈ ಮುಟ್ಟಿ ದಕ್ಕಿಸಿಕೊಳ್ಳಲಿಲ್ಲ. ಭೂಗತದ ರಸ ರೌಡಿಗಳಿಗೆ ನಾಯಕ ನಿನ್ನ ಪಾಲಿಗೆ ನಾಯಕನಾಗಿ ಕಾಣದಿದ್ದರೆ ನನ್ನ ಹೆಸರು ಚೆಲುವಿಯರೊಡನೆ ಚೆಲ್ಲಾಟ ಆಡುವ ಚಲರಂಕಮಲ ಚರಣ ರಾಜನೇ ಅಲ್ಲ. ಏ ತಮ್ಮ ಬೀಳ್ತಾನ್ರಿ ಬೀಳ್ತಾನ ಹುಡುಗ ತೋರ್ಸೆ ಹಿಡ್ಕೋರಿ ಅವನನ್ನ ಹೋಗೋ ನಿನ್ನ ಮಂಜಾಳಾಗ್ಲಿ. ನಾನು 10 ವರ್ಷ ಡಾಕ್ಟರ್ ಕಳ್ಸ್ಕೊಂಡ್ ಬಂದಿದ್ದೇನ, ಈ ಹುಡುಗ ನಿತ್ತಿ ಮಾಡೋದೇನ ಎರಡು ಒಂದಾಯ್ತು ನೋಡ್ರಿ. ಕರೆ ಹೇಳ್ತೀನಿ, ಇಷ್ಟು ವರ್ಷ ಕಲ್ತ್ರು ಒಂದ್ ಅಕ್ಕಿ ಮರ್ಕಸರ ಬಿದ್ದಾರಿ, ಆದ್ರ ಸೋತಿನ ತೆಗಿಬೇಡ್ರಿ. ಗಂಟಿಗಾಲಿ ಹೆಚ್ಚಗಿವಿನ ಒಂದ್ ಮರ್ಕಸು ಬಿದ್ದಿಲ್ಲ. ಇಷ್ಟು ವರ್ಷ ಕಲ್ತ್ರು ಮರ್ಕಸ್ ಯಾಕೆ ಬಿದ್ದಿಲ್ಲ ಅಂತ ಕೇಳ್ತೀರ? ಮತ್ತೆ ಐತಲ್ರಿ ನಮ್ಮ ಅಂತ ಹರಿಯಾದ ಹುಡುಗರಿಗೆ ಲವಿನ್ ಬ್ಯಾನಿ, ಆ ಬ್ಯಾನಿ ಬಡ್ಕೊಂಡು ಬಾನಿ ಕೋಣಿ ಹುಡ್ಕೊಂಡ್ ಮೂಲೆ ಹಾಕೊಂತ ಗಾಡಿ ತುಂಬಾ ಐ ಲವ್ ಯು ನನ್ನ ರಾಣಿ, ಐ ಲವ್ ನನ್ನ ಚಿನ್ನ ಅಂತೇಳಿ ಗೀಚಿದ್ದ. ಹಿಂಗಾಗಿ ಮತ್ ನಮ್ ತಲೆ ಕೆಟ್ಟ ಉತ್ತಾಸ್ಪುರ ಸೇರು ಬಂದಂತೇಳಿ ಹೆಚ್ಚನ ಬೆಳೆದಿನ ಎದ್ದ ಬೆಂಗಳೂರಿಗಿಂದ ಬಂದ್ ಇಳಿದಿನಿ ನಮ್ಮ ಊರಿಗೆ. ಇಲ್ಲೇ ಯಾವ್ದಾರ ಒಂದ್ ಅಳಿವಿ ನೋಡಿ ಸೆಟಪ್ ಮಾಡ್ಕೊಂಡ್ರೆ ಆಯ್ತು.
ಎಗಸ್ ಮತ್ತೆ ಪೋಸ್ ಕಟ್ಟೆನೋ ಹುಡುಗ ಪೋಸ್ ಕಟ್ಟೆನೋ ಪೋಸ್ ಕಟ್ಟೆನೋ ಓದ್ ಕೊಟ್ಟಾಳ ಅಂದ್ಮೇಲೆ ಫೋನ್ ನಂಬರ್ ಧೈರ್ಯ ಮಾಡಿ ಓದ್ ಕೊಟ್ಟಾಳ ಅಂದ್ಮೇಲೆ ಫೋನ್ ನಂಬರ್ ಕೊಡುದಿಲ್ಲ ಕೇಳ್ತಾನ ಧೈರ್ಯ ಮಾಡಿ ಹೋಗಿ ಅಂದ ಕ್ಯಾಕಿ ವಾರ್ದ ಹಾಕಿ ಮಾಡಿ ಅಪ್ಪ ಮಾರಿ ಇನ್ನ ಕಳತಿಳ ಮುಳಿತ ಬಗ್ಗಲ್ಲ ಎಲ್ಲ ಹುಡುಗರು ನಿನ್ನ ಬಗ್ಗಲ್ಲ ಇನ್ನ ಕಳತಿಳ ಮುಳಿತ ಬಗ್ಗಲ್ಲ ಎಲ್ಲ ಹುಡುಗರು ನಿನ್ನ ಬಗ್ಗಲ್ಲ ಕಣ್ಣಿಗೆ ಹಾಕಿದಿಗಾಗಲ್ಲ ನಿನ್ನ ಕಳಿಯ ಹಾಕಿದಿಗಾಗಲ್ಲ ಕಣ್ಣಿಗೆ ಹಾಕಿದಿಗಾಗಲ್ಲ ನಿನ್ನ ಕಳಿಯ ಹಾಕಿದಿಗಾಗಲ್ಲ ಇನ್ನ ಕಳತಿಳ ಮುಳಿತ ಬಗ್ಗಲ್ಲ ಎಲ್ಲ ಹುಡುಗರು ನಿನ್ನ ಬಗ್ಗಲ್ಲ ಹೊತ್ತೆದ್ದಿ ತಂಡಿ ಬೆಸಲಿನ ಗುಂಡಿ ಬಯಗತನ ಉಂಡಿ ಏನ ಹುಡುಗಿ ನಿನ್ನ ತಿಂಡಿ ಹೊತ್ತೆದ್ದಿ ತಂಡಿ ಬೆಸಲಿನ ಗುಂಡಿ ಬಯಗತನ ಉಂಡಿ ಏನ ಹುಡುಗಿ ನಿನ್ನ ತಿಂಡಿ ಮಮ್ಮ ನಂದಲ್ಲಿಲ್ಲೇ ನಾ ಯಾವಸ್ತೀನಿ ನಂದೈತಿ ಯಾವಸ್ ಯಾವಸ್ ಟಮಾಟಿ ಕೆಂಪ ಕೆಂಪ ಹೊಡಿದ ಟಮಾಟಿ ಕೆಂಪ ಯಾದಿ ಮೇಲೆ ಶಾದಿ ತುಡುಗಿನ ಮಾಡಿರ ಮದುವೆ ನನ್ನ ನಿನ್ನ ಸುದ್ದಿ ಪೂರ ಗೊತ್ತಾಗೈತಿ ನಿಮ್ಮ ಮಂದಿ ಕಡಿಯನ ನನ್ನ ಬೆನ್ನ ಹತ್ತೈತಿ ನನ್ನ ನಿನ್ನ ಸುದ್ದಿ ಪೂರ ಗೊತ್ತಾಗೈತಿ ನಿಮ್ಮ ಮಂದಿ ಕಡಿಯನ ನನ್ನ ಬೆನ್ನ ಹತ್ತೈತಿ ಮಮ್ಮ ನಾಯ ಬಸ್ಸಿನ ತಂಡ್ಯಾಗ ತಿಂಡಿ ಹೊಸ ಕಡಿತೀವಿ ಬಿಟ್ಟೈತಿ ಬೆಳಕಿಟ್ಟ ತಂಡಿ ಹವ ನಿಂದತ್ತ ಹತ್ತೈತಿ ಪವನ ಶಿವ ಅಡವಾಸಿ ಕಟ್ಟನ ಮಲಗಮ ಬಿಟ್ಟ ಕರೆದ ಕಳ್ಳಿ ಕಾಮ ಒತ್ತಟಾಯ್ತ ಕಣಾತಿ ರೇಗಾಯ ಸೊಗನ ಹೊಡಿವಾಯ ಕಣಾತಿ ರೇಗಾಯ ಬರಕತ್ತಾಳ ಅಂತ ನಾವು ಮಾತಾಡ ಬರೋದ ಇವತ್ತಿವೆ ಇಲ್ಲಿ ಬಿಡಪ್ಪ ಉಪ್ಪಿನಕಾಯಿ ಬೇಕೇನ್ರಿ ಉಪ್ಪಿನಕಾಯಿ ಬಾದಾಮಿಯಿಂದ ಲಿಂಬಿಕಾಯಿ ಗುಳೆಗುಂದ ಕಂಚಿಕಾಯಿ ಕುಷ್ಟಿಗೆಯಿಂದ ಯಾರ ಮುಂದೆ ಉಪ್ಪಿನಕಾಯಿ ಬರ್ತೈತೆ ನನಗೆ ಗೊತ್ತಿಲ್ಲ ಉಪ್ಪಿನಕಾಯಿ ಬೇಕೇನ್ರಿ ಉಪ್ಪಿನಕಾಯಿ ಹಾ ಉಪ್ಪಿನಕಾಯಿ ಮಾರೋ ಎಣ್ಣೆ ಏನು ನಿನ್ನ ಕೆನ್ನೆ ತಿಂದಂಗ ಆತಿಲ್ಲ ನನಗೆ ಸೇಬು ಎಣ್ಣೆ ಅಣ್ಣಾರ ಉಪ್ಪಿನಕಾಯಿ ಬೇಕೇನ್ರಿ ನಿಮಗ ಬೆಂಕಟ ಗೋವಿಂದ ಗೋವಿಂದ ಯವ್ವ ತಾಯಿ ಮುಚ್ಗಾರ ನೀವು ಹೊಲಸ್ ಬಾಯಿ ಅಲ್ಲ ನನ್ನ ಕರೆಯಾಕ ಬೇರೆ ಶಬ್ದನೇ ಇದ್ದಿದ್ದಿಲ್ಲ ನಿಂಗ ಯಾಕ್ರಿ ಅಣ್ಣಾರ ಅಂತ ಕರಿ ತಪ್ಪಾತೇನ್ರಿ ನಿಮಗ ಇಲ್ಲ ಕರೆಕ್ಟ್ ಆಯ್ತ ಅಲ್ರಿ ಅಣ್ಣಾರ ಅಂತ ಎಂದರಿಗೆ ನಿಂಗ ಎಂತರಿಗೆ ಬೇಕ್ರಿ ಗಾಂಧಿ ಟೋಪಿ ಹಾಕೊಂಡು ನೇರು ಶರ್ಟ್ ತೊಟ್ಟು ಬುಡಕೊಂಡ್ ಮಲ್ಲೊಳ್ಳಿ ಅಡ್ಡಾಡ್ತಿರ್ತಾರಲ್ಲ ಅಂತವ್ರಿಗೆ ಅಣ್ಣ ತಮ್ಮ ಆಯ್ತು ಮಾತಾಡ್ಬೇಕ ಮತ್ತ ನಿಮ್ಮಂತ ಹುಡುಗರಿಗೆ ಏನಾಗಬೇಕು ನಮ್ಮಂತ ಪ್ಯಾಂಟ್ ಶರ್ಟ್ ತೊಟ್ಟು ಹೆಂಗ್ ನಾನು ಹುಡುಗರಿಗೆ ಆಯ್ ನನ್ನ ರಾಜ ನಿಂಗೆ ಉಪ್ಪಿನಕಾಯಿ ಬೇಕಾ ಆಯ್ ನನ್ನ ಮನ್ಮತ ನಿಂಗೆ ಉಪ್ಪಿನಕಾಯಿ ಬೇಕಂತ ಹೇಳಿ ಒಂದು ಸಲ ಕಣ್ಣು ಮುಚ್ಚಿ ಕಣ್ಣು ಬಿಟ್ರ ಸಾಕ ಬಕೀನಾಗಿನ ಉಪ್ಪಿನಕಾಯಿ ರಸ ಸಹಿತ ಬೀಳಾರ್ದಂಗ ನಿಕ್ಕೊಂಡ್ ಹೋಕಾರ ಅಯ್ಯೋ ನನ್ನ ಚಲ್ವ ಪುಕ್ಕಟ ಅಂದ್ರೆ ಎಲ್ಲ ಪುಕ್ಷಟಿ ಬಾರಿಸಕನ ರೊಕ್ಕ ಕೊಡಲ್ಲ ಯಾವ ಅದಕ್ಕೆ ರೊಕ್ಕಕ್ಕೆ ಯಾಕೆ ಚಿಂತೆ ಮಾಡ್ತೀನಿ ನಿಮ್ಮಂತ ಚಂದ್ರು ಚೆಲುವ್ಯಾರ ತಲೆ ಮೇಲೆ ಬಕೆಟ್ ಹೊತ್ತು ಮೂಳನಾಗಿನ ಹಾಕ್ಬಿಟ್ರ ಸಾಕ 100 ಅಂದ್ರ 200 ತಂದೈತರ ನಿನ್ ಕೈಯಾಗ ಯಪ್ಪ ಅಂತ ಕಾಲನ ಐತೆ ಈಗ ಹೋಗ್ಲಿ ಬಿಡ್ರಿ ಅನ್ನಂಗ ನಿಮ್ಮ ಹೆಸರು ನನ್ನ ಹೆಸರು ನಲ್ಲ ಅಂತ ಹೇಳಿ ಮತ್ತ ನಿಮ್ಮ ಊರ ಹೆಸರು ನೀ ಕನ್ನಡಿ ಏ ಯಾಕೆ ಲಮ್ಮುಳ ಹಳೆ ಮುಳ ನಾನು ನಿನ್ನ ಕಣ್ಣು ಹೊಡಿಬೇಕ ನಾನ್ ಹೇಳಿದ್ದು ನಮ್ಮ ಊರ ಹೆಸರು ನೀ ಕನ್ನಡಿ ಅಂತ ಅಯ್ಯೋ ಇದೇ ಅಂತ ಹೆಸರು ಹೋಗ್ಲಿ ನಿಮ್ಮ ತಾಲೂಕ್ ಹೆಸರು ನೀ ನನ್ ಕೈ ಹಿಡಿ ಏನಂದಿ ನಮ್ ತಾಲೂಕ್ ಹೆಸರು ನೀ ನನ್ ಕೈ ಹಿಡಿ ಏನಿಲ್ಲ
ಇದೇ ಅಂತಾರ್ರಿ ತಾಲೂಕ್ ಹೆಸರು ಯಾರ ಕಡೆ ಬಡಿಸ್ಕೊಂಡೋಗಿಲ್ಲ ಕುರ್ಸಲೆ ಯಾರು ಅದೇ ಬಿಡಕ್ಕೆ ಮತ್ತೆ ನಿಮ್ದು ಇನ್ನೊಂದು ಜಿಲ್ಲದ ಹೆಸರು ಸಮಯ ಸಿಕ್ರ ಸಂದೀಪ್ ಹೋಗೋಣ ನಡಿ. ಸನ್ನಿಗೆ ಇಲ್ಲ ಮನೆ ಹೋಗೋಣ ನನಗೆ ಕುರ್ಸಲೆ ನಾನ್ ಹೇಳಿದ್ದು ನಮ್ ಜಿಲ್ಲಾದ ಹೆಸರು ನಿಮ್ಮ ಸಂದೆ ಕರ್ಕೊಂಡು ನಾನೇ ಮಾಡ್ಬೇಕ. ಇದೇ ಅಂತ ಜಿಲ್ಲದ ಹೆಸರು ಮರೆ ಅದೆಲ್ಲ ಇರ್ಲಿ ಬಿಡು ನಿನಗೆ ಉಪ್ಪಿನಕಾಯಿ ಬೇಕಾ ಬೇಡ ಮತ್ತೆ ಒಂದು ಸಲ ನಿಂದ್ರಾಗ ಇತ್ತು ನಾನ್ ನೋಡಿ ಏನ್ ಮಧ್ಯ ಏನಿಟ್ ನೋಡ್ತಿ ಏನ್ ನೋಡ್ತಿ ನಿನ್ನ ಉಪ್ಪಿನಕಾಯಿ ಬಕೆಟ್ನ್ಯಾಗ ನನ್ ಕೈ ಇಟ್ಟು ಒಂದ್ ಪೀಸ್ ತಕೊಂಡ್ ಮಲಿಗೆ ರುಚಿ ನೋಡೇನೋ ಅಂದೆ. ಏನೋ ಚಲೋ ಅದ್ರಾಗ ಪುಕ್ಷಟ್ ಎಲ್ಲ ಕೈ ಇಡಾಕ ಬೇಕಂದ್ ಹೇಳು ಚಮಚಲೆ ಒಂದ್ ಪೀಸ್ ತೆಗೆದು ಕೊಡ್ತೀನಿ ಆಮೇಲೆ ನೋಡು ಅಂತೀನಿ ರುಚಿ ರುಚಿ ನೋಡಕ್ ಇದ್ರಾಗ ಏನೈತಿ ನಿನ್ನ ನೋಡಿದ್ರ ಗೊತ್ತಾಗ್ತೈತಿ ಈ ಮಾಲು ಬಹಳ ರುಚಿ ಇರ್ಬೇಕು ಅಂತ. ಮಮ್ಮ ಇಲ್ಲದಿಯೋ ಮಮ್ಮ ಯಾರ್ ಬೇಡಂದ್ರ ಮಮ್ಮ ಈ ಮಲ್ಲಿಕ ಹಿಡಿದು ಹಾಡಿಕೊನಿ ನನ್ನ ರಜ ಬಾಗಲಕೋಟೆ ಬಸ್ ಸ್ಟ್ಯಾಂಡಿನ್ಯಾಗ ಕಡಿಬೇಡಿಗೆ ಕಾಲೇಜ ಮುಗಿಸಿ ತಡಮಡವಾಡಿ ಬರತಳ ನನ್ನ ಹುಡುಗಿ ಬರತಳ ನನ್ನ ಹುಡುಗಿ
ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ ನನ್ನಲ್ಲಿ ತುಂಬಿರುವೆ ಮನದಲ್ಲಿ ಮನೆ ಮಾಡುವೆ ಹರದೈತಿ ಪ್ರಾಣನಿ ಅದೇನು ತಿನ್ಸಾವ ರಿಂಗ ರಿಂಗ ಕಿವಿಯಾರ ತುಮಕಿ ಎಲ್ಲರ ತಂಗಿಯರ ಹುಡುಗಿ. ರಿಂಗ ಕಿವಿಯಾರ ತುಮಕಿ ಎಲ್ಲರ ತಂಗಿಯರ ಹುಡುಗಿ. ಹುಡುಗಿ ಕಲ ಕಲ ಕಣ್ಣಾಗಿ, ಕತ್ತಲದಾಗಿ ಕರುವಾಗಿ. ಹುಡುಗಿ ಕಲ ಕಲ ಕಣ್ಣಾಗಿ, ಕತ್ತಲದಾಗಿ ಕರುವಾಗಿ. ಗಂಗಾರ ಬೆಳದಿಂಗಳೇ, ಎಷ್ಟೊಂದು ಗಂಗಾರ ಹರಿಯುವುದು. ಮಮ್ಮ ಹಾಕಲ್ಲೇ ನಾ ಸಿಟಿ ಹೊಡೆದ ಕರೆಂಟಿಗೆ ಗ್ಯಾರೇಜ್ನ್ಯಾಗ ಬಿಡಲೇನ ನನ್ನ ಗಾಡಿ ಹುಡುಗಿ ನಿನ್ನ ಗ್ಯಾರೇಜ್ನ್ಯಾಗ ಬಿಡಲೇನ ನನ್ನ ಗಾಡಿ ಕೆಟ್ಟಾರ ಹೆಂಗಾಗತೈತಿ ಹುಡುಗ ಹೇಳ ಮಮ್ಮ ಹೋಗ ನಡಿ ಸಾಲಿ ಸಂಧ್ಯಾಗ ಹೋಗ ನಡಿ ಸಾಲಿ ಸಂಧ್ಯಾಗ ಹತ್ತಿ ಬರ್ತಿದ್ದಲ್ಲ ಹುಡುಗ ಹತ್ತರ ಬಂದ ಪದ ಇಳತಿದ್ದೆ ನೀನು ಬಾದಾಮಿ ಕಸ ಹತ್ತಿ ಬರ್ತಿದ್ದಲ್ಲ ಹುಡುಗ ಹತ್ತರ ಬಂದ ಪದ ಇಳತಿದ್ದೆ ನೀನು ಬಾದಾಮಿ ಕಸ ನಿನ್ನ ರೂಪ ನೋಡಿ ಮೆರಗೋಗಿ ಎಂತ ಮನಸ್ಸಿಗಾದ ಕಾಸ ಮನಸ್ಸಿನ್ಯಾಗ ಕಡಿ ಮಾಡಿದೆಲ್ಲ ತಿರುಗಿ ಮನ್ನ ಉಪ್ಪಿನಕಾಯಿ ಬೇಕೇನ್ರಿ ಉಪ್ಪಿನಕಾಯಿ ಗಮ್ಮ ಗಮ್ಮ ರುಚಿಕರ ಉಪ್ಪಿನಕಾಯಿ ಏ ಮಲ್ಲಿ ನಿಂದ್ರ ಸ್ವಲ್ಪ ಏ ನನ್ ಯಾಕೆ ನೆನೆಸಿದ ಮರೆ ಉಪ್ಪಿನಕಾಯಿ ಬೇಕೆ ನಿನಗ ಮತ್ತ ಉಪ್ಪಿನಕಾಯಿ ಅಲ್ಲ ಮಲ್ಲಿ ಯಾಕ ಒಂದ್ ವಾರ ಆಯ್ತು ನನ್ ಕುಟ ಬಂದು ಕುಟಿಸ್ಕೊಂಡ ಹೋಗಿಲ್ಲಲ್ಲ ಏನದ ಕುಟ್ಟಿಸ್ಕೊಂಡು ಹೋಗ್ಲಾರಿ ಮತ್ತೇನ್ ಕುಡ್ಸ್ಬೇಕಂತ ಮಾಡಿ ಆಮೇಲೆ ಖಾರ ಪುಡಿನಾ ಖಾರ ಪುಡಿ ಯಾರ್ ಕುಡಿ ನಾನು ಕಾಮ್ಸ್ನಾಗ ಇಟ್ಟು ಹೇಳ್ಬೇಡ ಮರೆ ಬಾಪರ್ತ ಬಾಳ್ ಬೇಕೋತಾರ ಜನ ಏನ್ ಮಾಡಕ್ಕೆ ನಿನ್ ಗಿರ್ನಿ ಕಡೆ ಬಂದ್ ಹೋದೆ ಅದ್ರ ಬರೀ ಕಿಲ್ಲಿ ಹಾಕೋದಾಯ್ತು ಅದಕ್ಕ ಅದನ್ನೆಲ್ಲ ನಮ್ಮ ಅಮ್ಮ ಮಾರುತಿ ಅವನ್ ಕಡೆ ಕುಟ್ಟಿಸ್ಕೊಂಡ್ ಬಂದೆ ಹೋಗಿ ಮಂಚಾಳ ಆಗಿ ಹೋಗ್ಲಿ ನೀನು ಅವ್ನ ಕೂಡ ಕುಡ್ಸಣಕ್ ಹೋಗ್ಯಲ್ಲ ಒಮ್ಮೆ ಅವ್ನ ಹರಿ ನೋಡಿ ಏನೋ ಮತ್ತ ಮಾರಿನ ಅವಂದು ಎಲ್ಲ ಸಣ್ಣ ಬರ್ತೇವ ಮರೆ ಒಂದ ಸುಮ್ಮನೆ ಮಿಷನ್ ಹಾಕ್ತಾನ ಬರೇ ಬುರ್ರ ಸಣ್ಣ ಬರ್ತೆ ಏನು ಸಣ್ಣ ಪುಡಿನಾಗೋಲ್ಲ ಅಕ್ಕ ವಾಪಸ್ ಇಸ್ಕೊಂಡ್ ಮಾಡ್ಬಿಟ್ಟೆ ತಮ್ಮ ಮಾರಿತೀನಿ ಕೈ ಏನಾಗೋಲ್ಲ ಅಂತ ಅಲ್ಲೇ ಮಲ್ಲಿ ನೀನು ಅವ್ನ ಕೂಡ ಕುಡ್ಸಣಕ್ ಹೋಗ್ಯಲ್ಲ ಒಮ್ಮೆ ಅವ್ನ ಹರಿ ಹಿಡಿದು ನೋಡಿ ಏನೋ ಮತ್ತ ಅವ್ನ್ ಹಾರಿ ಅದು ಹಾರಿ ಅಂದ್ರೆ ಎಂತ ನೋಡಿಲ್ಲ ಮಮ್ಮ ನಾನು ಅವ್ನ್ ಹಾರಿ ನೋಡಿಲ್ಲ ಮಮ್ಮ ಅದೇ ಅಂತ ಹೆಂಗಿರುತ್ತೆ ಹಾರಿ ಅಂತ ಹುಚ್ಚಿ ಇನ್ನ 16 ವಯಸ್ಸಾಗಿದ್ದಾನ ಹಾಕ್ಯಾನಂತ ಅದಕ್ಕವ ಕಂಡ ಕುಟ್ಟಿ ಹಾರಿ ಸೌದು ಸೌಕಳಿ ನಿದ್ದಕ್ಕಂತ ಅದಕ್ಕ ನಮ್ ಮಿಷನ್ಕ್ ಬಾ 3 ಸತ ಹಾರಿ ಮ್ಯಾಕ್ ಹೋಗಿ ತೆಳಕ್ ಬಂತ ಸಾಂಕ್ಳ ಗಂಧ ತಿಳ್ದಂಗ ಆಕತಿ ನಿನ್ ಕಾರ್ ಪುಡಿ ಅಪ್ಪ ನಿಂದ ಅಷ್ಟಿದೆ ಚಲೋ ಕುಟ್ಟು ಖಾರ ಪುಡಿ ಅಂದ್ರು ಒಬ್ಬಾಕೆರ ಬಂದ ನೀನು ಸರಿಯಾಗಿ ಕುಟ್ಟಿಲ್ಲ ಅಂತ ದಿನ ತೆಗಿಲ್ಲ ನೋಡ ಹಾಕಿದ್ರೆ ಫುಲ್ ಹಾಕೋಣ ಯಪ್ಪ ಹಂಗ ನಾನು ನಾಳೆಗೆ 2 ಕೆಜಿ ತಂದು ಕೊಡ್ತೀನಿ ಮತ್ತೆ ಚಂದ ಪುಡಿ ಮಾಡಿ ತುಟ್ಟಿ ಕೊಡ್ತೀಯ ಯಾರು ಬೇಡ ಅಂತ ಲೆಮ್ಮಲ್ಲಿ ಸಂಜೆ ಮುಂದ 6 ಗಂಟೆಗೆ ಬಾ ಯಾಕಂದ್ರ ಅವಾಗ ಒಂದ್ ಸ್ವಲ್ಪ ಗದ್ಲ ಕಡಿಮೆ ಇರ್ತೈತಿ ಸರಿಯಾಗಿ ಸಣ್ಣ ಕೊಟ್ಟು ಕಳಿಸ್ತೇನೆ ಏನ
ಕಾರ್ ಪುಡಿನ ಕಾರ್ ಪುಡಿ ಕಾರ್ ಪುಡಿ ಅವ ಹಂಗಂದ್ರೆ ನಾನು ಹೋಲೆ ಮತ್ತೆ ಮನಿಗೆ ನಿಂತಾರೆ ನಿಂದ್ರ ಹುಡುಗಿ ಕೆಳಗಿನ ಉಪ್ಪಿನಕಾಯಿ ಡಬ್ಬಿನ ಇಟ್ಟಿನ ಆಲ್ರೆಡಿ ನೀ ಹೇಳದೆ ಬೇಡ ಇಟ್ಟು ಬಿಟ್ಟಿನಿ ಈ ಮಲ್ಲನ ಕೈ ಹಿಡಿದ ಅದು ಹೋಗೋದನ್ನ ಸುದ್ದಿ ಹೌದಾ ಸಿಂಹ ಬಾರ ನನ್ನ ಬಾರ ಏನನ್ನ ಚೆಲುವೆ ಬಾರ ನನ್ನ ಸಿಂಹ ಕಡದರ ಕಡಲಿ ಪರದನ ಬಿಡುವುದಿಲ್ಲ ಬೆಳೆಯ ಜಾತಿ ಮಗನಲ್ಲ ನಾದ ಹಗರಿಲ್ಲ ನಿಮ್ಮಪ್ಪ ನಾನಲ್ಲ ಜಿಗಿ ನನಗಿಲ್ಲ ಇನ್ನೊಂದು ಎಪ್ಸಕ್ ರೆಡಿ ಿ
ನೋಡುವ ಈ ಊರ ಜನರಿಗೆ ನಾನೊಬ್ಬ ಪುಂಡ ಪುರುಷ. ಈ ಪಾಟೀಲ ಗುರುಧರ್ಮ ಯಾವರಿಗೆ ಗೊತ್ತು? ಕಂಡವರ ಕಣ್ಣಲ್ಲಿ ದಾನ ಸೂರನಾಗಿ ಹೆಸರು ಉಳಿಸಿ ಅವರ ಹೆಸರಲ್ಲಿ ಚಾತ್ಯ ಸರ್ದಾರನೆಂದು ಹೆಸರು ಬೆಳೆಸಿ ಕೊನೆ ಒಂದು ದಿನ ಆ ವರ್ಧನ ವಿಷ್ಣು ನನ್ನ ಪಾದದ ಮೇಲೆ ಬಿದ್ದು ಅನ್ನ ನೀರು ಎಂದು ಬೇಡಿಕೊಳ್ಳುವ ಹಾಗೆ ಮಾಡದಿದ್ದರೆ ನನ್ನ ಹೆಸರು ಪವಾಡ ಪುರುಷ ಪಂಡಿತ್ ಪಾಟೀಲ್ ಪರಮಾತ್ಮನೇ ಅಲ್ಲ. ओए कौन रहा उन्हें? ಇದೇನು ಪಾಟೀಲರೇ, ದೀಪಾವಳಿ ಪಟಾಕಿ ಅಂತ ಸಿಡಿ ಮದ್ದಿನ ಮಾತನ್ನು ಸಿಡಿಸಿ ನಮ್ಮ ದಾಸವಾಣಿ ಅರಮನೆ ತುಂಬಾ ತುಂಬಿರುವರೆಲ್ಲ ಕಾರಣ ಚರಣ್, ನನ್ನನ್ನು ನೋಡಿದರೆ ನಿನಗೆ ಏನು ಅನಿಸುತ್ತದೆ? ಯಾಕೆ ಪಾಟೀಲರೇ, ನಿಮ್ಮ ವಿಷಯ ನನಗೆ ಗೊತ್ತಿಲ್ಲವೇ? ಜನರ ಕಣ್ಣಿಗೆ ಶಾಂತಿಯ ಸಂಕೇತ ಮಹಾತ್ಮ ಇದ್ದಾಗೆ, ಆದರೆ ನಿಮ್ಮ ಆತ್ಮದಲ್ಲಿ ಉದಗಿತ್ತು ಹಣಕ್ಕಾಗಿ ಏನವನ್ನ ಕೇಳಿ ಮೇಲೆ ಬರಬೇಕೆನ್ನುವ ದುಶ್ಯಾಸನ ದುರಾತ್ಮ ಇದ್ದಾಗೆ. ನನ್ನನ್ನು ಅರ್ಥ ಮಾಡಿಕೊಂಡ ಮೊದಲ ವ್ಯಕ್ತಿ ಅಂದರೆ ನೀವೊಬ್ಬರೇ. ನೋಡು ಚರಣ್, ಜೀವನದಲ್ಲಿ ನಾವು ಮೇಲೆ ಬರಬೇಕು. ಮೇಲೆ ಬರಬೇಕಂದ್ರೆ ಹಣ ಗಳಿಸಬೇಕು. ಹಣ ಗಳಿಸಬೇಕೆಂದರೆ ಹಣ ಬೀಳಿಸಲೇಬೇಕು. ಅದಕ್ಕೆ ನೀನು ಸಿದ್ಧ ತಾನೇ? ಪಾಟೀಲರೇ, ನಿಮಗೊಂದು ವಿಷಯ ಗೊತ್ತಾ? ಏನದು? ಒಂದೇ ಕೈಯಲ್ಲಿ ಚಪ್ಪಾಳೆ ತಟ್ಟಕ್ಕಾಗುತ್ತಾ? ಮತ್ತಿರಲಾರದೆ ಬೆಂಕಿ ಹಚ್ಚಕ್ಕಾಗುತ್ತಾ? ಚಪ್ಪಾಳೆ ತಟ್ಟಬೇಕಾದರೆ ಎರಡು ಕೈ ಜೋಡಿಸಬೇಕು. ಬೆಂಕಿ ಹಚ್ಚಬೇಕಾದರೆ ಕಟ್ಟಿ ಮತ್ತು ಎರಡು ಇರಬೇಕು. ಅಂದಾಗ ನಾವು ನಿನ್ನ ಸಾಧಿಸುವ ಕೆಲಸ ಸಕ್ಸಸ್ ಆಗುತ್ತೆ ಪಾಟೀಲರೇ. ಓಕೆ ಚರಣ್, ನೀನು ಮಾತನಾಡುವ ಮಾತು ನನಗೆ ಪೂರ್ತಿ ಅರ್ಥವಾಗುತ್ತದೆ. ನೋಡು ಚರಣ್, ಇನ್ನು ಮುಂದೆ ನೀನು ಏನೇ ಕೆಲಸ ಮಾಡಿದರು ನಾನು ನಿನ್ನ ಬೆನ್ನೆಲುಬಾಗಿ ನಿಲ್ಲುತ್ತೇನೆ. ಇದು ಮಾತ್ರ ಸತ್ಯ. ತೆಗೆದುಕೋ ವಚನವನ್ನು. ಇನ್ನು ಮುಂದೆ ನಾವು ಬರೀ ಫ್ರೆಂಡ್ ಅಲ್ಲ, ಬೆಸ್ಟ್ ಫ್ರೆಂಡ್ ಆಗಿ ಬಾಳೋಣ. ಪಟೇಲ್ರ ಬಾ ತಿಪ್ಶೆಟ್ಟಿ, ಏನಾಯ್ತು? ಯಪ್ಪ, ನಾ ತಿಪ್ಶೆಟ್ ಕಾಟ ಎಲ್ಲರಿಗೆ ಪುಕ್ಸೆಟ್ ಆಗೇನ್ರಿ, ಪುಕ್ಸೆಟ್ ಆಗೇನ್ರಿ. ಅಂದರೆ ನೀವೇ ಕಳಿಸಿದಂಗ ನಾನು ಆರಾಮ ಕೂಡಿ ಆ ಬೀರಪ್ಪನ ಗುಡಿ ಮ್ಯಾನ ಎಲ್ಲ ಬಂಗಾರ ಸುಟ್ಟೆ ತುಂಬಿ ಬಗಲ ದಡಕ್ ಹತ್ತಿದ್ರಿ ಪಾಟೀಲ್ರ. ಅಷ್ಟೊತ್ತಿಗೆ ಪೊಲೀಸ್ ಗಾಡಿ ಕ್ಯೂ ಕ್ಯೂ ಅಂತೇಳಿ ಯಾಗ ಒಂದ್ ಕೆಪ್ ಸಿಗ್ಲಕ್ಕೆ ಬಂದ್ಬಿಡ್ತೀರಿ ಪಾಟೀಲ್ರ. ಇನ್ ಇವ್ರ ಕೈ ಸಿಕ್ರಂದ್ರ ನಮ್ಮನ್ನ ಕಟ್ಟಿ ಹಾಕಿ ಬಿಡ್ತಾರ, ತಪ್ಸಂದ್ ಹೊಡೆ ಬಂದ್ಬಿಟ್ರಿ ಯಪ್ಪ ಪಾಟೀಲ್ರ. ಯಪ್ಪ, ಆ ರಾಮ ಮೇಲೆ ನನಗಂತೂ ಗೊತ್ತಿಲ್ರಿ ಅಪ್ಪ. ನಾನಂತರೂ ಆ ಬೀರಪ್ಪನ ಗುಡಿಯಿಂದ ಆಸೆ ಬರಾಕತ್ತಿದ್ರಿ, ಓಡೆ ಬರಾಕತ್ತಿದ್ರಿ. ಒಂದ್ ಕಲ್ ಹಿಡಿ ಬೀತ್ನಿ ಅಂದ್ರ ನನ್ನ ಕಾಚಿನ ಉಚ್ಚಿ ಬಿದ್ಬಿಟ್ರಿ ಅಪ್ಪ. ಇನ್ನು ಉಚ್ಚಿದ ಕಾಚಿನ ಒಳಗ್ ದುರ್ಕೆನಾಕಂತ ಹೋದ್ರ ಲೇಟ್ ಪೊಲೀಸ್ಗೆ ಸಿಕ್ಕ ನನ್ನ ಮೈಯ ಚರ್ಮ ಸುಲಿತಾರ ಅಂತೇಳಿ ಬಡ 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 ನಡು ಕಟ್ಟಿದ್ ಹುಲಿ ತೆಗದು ಸಾಲಿ ಸಂದಿ ಹಿಡ್ದು ಕುಂಬಾರ ಮಣಿ ಮುಂದ ಆಸಿ ನಾ ತೆಗಂತ ಬಾಯರ್ ಒಣಗ ಹೊಡೆ ಬಂದ್ಬಿಟ್ರಿ ಪಾಟೀಲ್ರ. ಪೊಲೀಸರ ಗೌರಿಯನ್ನು ಕಂಡು ನೀನು ಎಷ್ಟು ಭಯಪಟ್ಟಿರುವೆ. ಒಂದು ವೇಳೆ ನಿನ್ನ ಕೈಗೆ ಬೇಡಿ ಹಾಕಿ ಎಳೆದುಕೊಂಡು ಹೋಗಿದ್ದರು ಚಲಾಟದಲ್ಲಿ ಬಿಡಿಸಿಕೊಂಡು ಬರ್ತಿದ್ದ ಈ ಪಾಟೀಲ. ಆ ಪೊಲೀಸ್ ಗ್ಯಾಂಗನ್ನು ನನ್ನನ್ನು ಫಾಲೋ ಮಾಡುತ್ತಿದ್ದಾರೆ. ತಪ್ಪಿಸಿಕೊಳ್ಳುವುದೇ ಒಳ್ಳೆಯದು. ರಾಮ, ನೀನು ಹಿಂದಿನ ಕೊಳ್ಳೆಲ್ಲ ತಗೋ.
ಅದು ಎಂತ ಪೊಲೀಸ್ ಆಫೀಸರ್ ಬರ್ತಾರೆ ನಾವು ನೋಡೇ ಬಿಡುತ್ತೇವೆ. ಆಯ್ತು ಪಟಲ್ರ ನಾ ಯಾಕೆ ಉದ್ಯೋಗಲ್ರಿ ಅಪ್ಪ. ಈ ಜಾನುವಾರುಗಳಿರುವಾಗ ಆ ಕಾಲುಲಿಕ್ಕಾಗಿ ಯಾಕೆ ಬಳಪಟ್ಟರೆ ಸುಮ್ಮನೆ ಧೈರ್ಯ ತೆಗೆದುಕೊಂಡು ನಿಂತುಕೋ ಮಗಳೇ. ಈ ಮನೆಯನ್ನು ಸಾರ್ಟ್ ಮಾಡಿ. ಓಕೆ ಸರ್. ನಿಂತುಕೋ. ಯಾಕೆ ಹೇಳದು ಕೇಳದೆ ನಮ್ಮ ಮನೆಗೆ ನುಗ್ಗಿ ನಮ್ಮ ಮನೆಯನ್ನು ಸರ್ಚ್ ಮಾಡ್ತಿರುವಲ್ಲ. ಯಾರು ನೀನು? ನಾನು ಯಾರಂತ ನಿಮಗೆ ಗೊತ್ತಿಲ್ವಾ? ಗೊತ್ತು, ಏನೊಬ್ಬ ಪೊಲೀಸ್ ಆಫೀಸರ್ ಎನ್ನುವುದು ನಮಗೆ ಚೆನ್ನಾಗಿ ಗೊತ್ತು. ಆದರೆ ನಿನ್ನ ಊರು ಯಾವುದು, ನಿನ್ನ ಹೆಸರೇನು? ಪಟೇಲ್ರೇ, ನನ್ನ ಊರು, ನನ್ನ ಹೆಸರು ಹಳೆ ಸ್ಟೈಲಲ್ಲಿ ಹೇಳ್ಬೇಕು ಅಥವಾ ಹೊಸ ಸ್ಟೈಲಲ್ಲಿ ಹೇಳ್ಬೇಕು? ಅಂದರೆ ಸತ್ಯ, ಶಾಂತಿ, ನ್ಯಾಯ, ನೀತಿಯಿಂದ ಮಾತನಾಡಿ ಕೈ ಬಿಡುವುದೇ ಈ ವರ್ತನ ಹಳೆ ಸ್ಟೈಲ್. ಅನ್ಯಾಯ ಅಕ್ರಮ ಮಾಡಿ ದೇನಿತ್ಯ ಕೆಟ್ಟ ಕೆಲಸ ಮಾಡಿಸುತ್ತಿರುವ ನಿಮ್ಮಂತ ಲುಚ್ಚಾಲ ಪಂಗರನ್ನು ಬೂಟುಗಳಿಂದ ಒದ್ದು ಹೇಳಿಕೊಂಡು ಹೋಗುವುದೇ ಈ ವರ್ತನ ಹೊಸ ಸ್ಟೈಲ್. ಮೇಲೆ ಕ್ಯಾಪಿದೆ, ಮೈ ಮೇಲೆ ಕಾಕಿದೆ ಎಂದು ಸತ್ಯಂತೆ ನಮ್ಮ ಬಗ್ಗೆ ತುಳುವಾಗಿ ಮಾತನಾಡಿದರೆ ಕಾಳಜಿ ಬೀಳುವುದು ಮಗನೇ ನಿನ್ನ ಮೈ ಮೇಲಿನ ಚರ್ಮ. ಮುತ್ತು ಬಾಯಿ ಕಟ್ಟೆ, ನಿನ್ನ ಕೈಯಿಂದ ನನ್ನ ಮೈ ಚರ್ಮ ಕಳೆದುಕೊಳ್ಳುವಿಕೆ ಈ ವರ್ತನ ಇದು ಡಾದ ನಿಂತ್ಕೊಂಡಿಯಾ ಅಥವಾ ಕತ್ತಡಾದ ನಿಂತ್ಕೊಂಡಿಯಾ? ಒಂದೇ ಮಾತರಂ ಎಂದು ಗಟ್ಟಿ ಉಸಿರು ಹಿಡಿದು ನಿಟ್ಟುಸಿರು ಬಿಟ್ಟು ಭಾರತದಿಂದ ಬ್ರಿಟಿಷರು ರಕ್ತ ಕಕ್ಕಿಸಿ ಕಳಿಸಿದ ಸುಭಾಷ್ ಚಂದ್ರಂತ ಶೂರ ಈ ಕನ್ನಡ ಕಲಿ ಕಂಡು ಬಿಟ್ಟಿದವಳಿ. ಜಾಸ್ತಿ ಮಾತನಾಡಿದರೆ ಚಾರ್ಜ್ ಮಾತನಾಡಿದರೆ ಕೈಯಲ್ಲಿ ಕಾನೂನಿದೆ, ಮೈಯಲ್ಲಿ ಚಲವಿದೆ ಎಂದು ಈ ಪಾಟೀಲ ಮನೆಗೆ ನುಗ್ಗಿ ಬಾಯಿಗೆ ಬಂದಂತೆ ಹೊಗಳಿದರೆ ನಿನ್ನ ಕಾಕಿಯ ಸಮೇತ ಸುಟ್ಟು ನಿನ್ನ ಹೆಣಮರಿಗೆ ಕಟ್ಟಿ ನನ್ನ ಅರಮನೆಯ ಬಾಯಿಗೆ ನೇತಾಕಬೇಕಾಗುತ್ತದೆ. ಎತ್ತರದಿಂದ ಮಾತನಾಡ ಮಗನೇ, ಎತ್ತರದಿಂದ. ಪಾಟೀಲ, ಎತ್ತರ ತಪ್ಪಿ ಮಾತಾಡಿಗೆ ನಿನ್ನಂತ ಹುಚ್ಚನಲ್ಲ ಈ ವರ್ತನ. ದೇವಸ್ಥ ದುಡ್ಡನ್ನು ಕೊಳ್ಳೆ ಹೊಡೆದು ಅನ್ಯಾಯದಿಂದ ಎಮ್ಮರಾಗಿ ಬೆಳೆದ ನಿಮ್ಮಂತ ಕಂತ್ರಿ ನನ್ನ ಮಕ್ಕಳಿಗೆ ಇಷ್ಟೊಂದು ದಮ್ಮಿದೆ ಎಂದರೆ ಉಸಿರಲ್ಲಿ ಸತ್ಯ ಶಾಂತಿಯಿಂದ ಬಾಳುತ್ತಿರುವ ಈ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ವರ್ತನಿಗೆ ಎಷ್ಟೊಂದು ದಮ್ಮಿರಬಾರದು. ನೋಡು, ಒಳ್ಳೆ ಮಾತಿನಿಂದ ಒಳಗೆ ಬಚ್ಚಿಟ್ಟ ವ್ಯಕ್ತಿಯನ್ನು ಹೊರಗೆ ಕರೀತಿರೋ ಅಥವಾ ನಾನೇ ಒಳಗೆ ಒತ್ತು ಎಳೆದುಕೊಂಡು ಬರಬೇಕು? ಯಪ್ಪ ಪೊಲೀಸ್ ಸಾಬ್ರ, ಇಷ್ಟು ನಮ್ಮ ಪಾಟೀಲ್ ಮನೆಗೆ ಹೊರಗಿಂದ ಹುಲಿಯ ಬಂದರು ಒಳ ಬಂದ ತಕ್ಷಣ ಇಲ್ಲಿ ಹೋಗಿದ್ರು ಅಲ್ರಿ. ನೀವು ನೋಡಿದ್ರೆ ಒಟ್ಟೆ ಎದರಂಗ್ ಮಾತಾಡ್ತಿರಲ್ಲ. ಸುಮ್ಮನ ನಮ್ ಪಾಟೀಲ್ ಬಿಡ್ರ ಆಚಾರ ಬಿಡ್ರಲ್ಲ, ಗಂಟೆ ರೊಕ್ಕ ಕೊಡ್ತಾರ, 8 ಗಂಟೆ ಹೊಟ್ಕೊಂಡ್ರಿ ಪೊಲೀಸ್ ಸಾಬ್ರ. ಪ್ರತಿಯೊಬ್ಬ ಅಧಿಕಾರಿ ಲಂಚಕ್ಕೆ ಆಸೆ ಪಟ್ಟರೆ ಈ ವರ್ತನ ಲಂಚ ಕೊಡುವರ ಕೈಯನ್ನೇ ಕತ್ತರಿಸ್ತಾನೆ. ಅತ್ತರ ಮಾವ್ರಿ ಅಪ್ಪ, ಕೊಡವ ದೇವ್ರು 2 ಕೈ ಕೊಟ್ಟನ್ರಿ ಅಪ್ಪ ನನಗ. ಸಾಹೇಬ್ರ, ಇಲ್ಲೆಲ್ಲ ನೋಡ್ರಿ ಬದ್ಮಾಸ್ ನನ್ ಮಗ ತಪ್ಪಿಸ್ಕೊಂಡ್ ಬಂದವ. ಬಿಸಿ ಎಳೆದುಕೊಳ್ಳಿ ಈ ಮಗನನ್ನು. ಓಕೆ ಸರ್. ಪಾಟೀಲ, ನಿನಗೆ ತಾಕತ್ತಿದ್ರೆ ಸ್ಟೇಷನ್ಗೆ ಬಂದು ಬಿಡಿಸಿಕೊಂಡು ಹೋಗು. ಬರುತ್ತೇನೆ. ಗುಡ್ ಬಾಯ್. ಪಾಟೀಲರೇ, ನಮ್ಮ ಮನೆಗೆ ಹೊತ್ತು ನಮ್ಮ ಕಣ್ಣು ಎದುರಿಗೆ ನಮ್ಮ ಸೇವಕನನ್ನು ಹಿಡಿದುಕೊಂಡು ಹೋದ ಇನ್ಸ್ಪೆಕ್ಟರ್ ನಮ್ಮ ತಾಕತ್ತನ್ನು ಕೇಳಿ ಹೋಗಿದ್ದಾನೆಂದರೆ ಸುಮ್ಮನೆ ಬಿಡಬಾರದು. ಪಾಟೀಲರೇ, ಈಗಲೇ ಬೆನ್ನತ್ತಿ ಹೋಗಿ ಬೇಟೆಯಾಡಿ ಕುಂತು ಬರೋಣ. ಬೇಡ, ಪೊಲೀಸರಿಗೆ ಅವಸರವೇ ಅಪಘಾತಕ್ಕೆ ಕಾರಣ. ಇಂಥ ನಾಯಿಗಳು ಹಿಡಿಯಬೇಕಾದರೆ ಸಮಯ ಸಾಧಿಸಬೇಕು. ಸಮಯ ಸಾಧಿಸಿದರೆ ಹಿಡಿದರೆ ಸ್ವರ್ಗ ನಮಗಾಗುತ್ತದೆ, ನರಕ ಅವರಿಗಾಗುತ್ತದೆ. ಈಗಲೇ ಹೋಗಿ ಈ ಪಾಟೀಲನ
ಕೈ ಚಳಕವೇನೆಂದು ತೋರಿಸೋಣ. ಶೆಟ್ಟಿ ನಡ್ರಿಯಪ್ಪ, ಬಡ ಬಡ ಹೋಗಿ ಗಟ ಗಟ ಬಂದ್ಬಿಡ ನಡ್ರಿ ಪಾಟೀಲ್ರ. ನೀನು ಎಂದು ಭಕ್ತರಾಡುವ ಮಾತು ಸುಳ್ಳು. ಹುಟ್ಟಿದಾಗಿನಿಂದಲೂ ಕಣ್ಣಿನ ಕಡಲು ಅಂತ ಅರಸುತ್ತೆ ಬಂದಿರುವೆ. ನನ್ನ ದೃಷ್ಟಿ ಕಾಣಲಾರದೆ ದಿನನಿತ್ಯ ಪಾಟೀಲ್ ಅವರು ಕೊಡುವಂತ ಹಿಂಸೆ ನನಗೆ ತಾಳಲಾರ ಆಗಿದೆ. ಅದಕ್ಕೆ ಬೇಗನೆ ಈ ನಿನ್ನ ಬಡ ಮಗಳನ್ನು ನಿನ್ನ ಹತ್ತಿರ ಬರಮಾಡಿಕೊಳ್ಳಮ್ಮ, ಬರಮಾಡಿಕೊ. ಅಕ್ಕ ಯಾರು? ಓ ಕಿರಣ, ಬಾ ಕಿರಣ. ಅಕ್ಕ, ಯಾಕಕ್ಕ ಇನ್ನ ಕಣ್ಣಲ್ಲಿ ನೀರು? ಅಮ್ಮ ಹೇಳ್ತದೆ, ನಿಜ ಹೇಳಕ್ಕ, ಇನ್ನು ಯಾವ ವಿಷಯದ ಮನಸ್ಸಿಗೆ ಕಷ್ಟ ಮಾಡಿಕೊಂಡಿವೆಯಾ? ಇಲ್ಲಪ್ಪ, ನನ್ನ ಮನಸ್ಸಿಗೆ ಯಾರು ಕಷ್ಟ ಮಾಡಿಲ್ಲ. ಆದ್ರೆ ನಮ್ಮಂತ ಅನಾಥ ಇಂದಿನ ದುಷ್ಟ ಶ್ರೀಮಂತರು ಹೇಳಿದಾಗ ಕೇಳಿ ಅವರ ಕೈ ತೆಗೆ ಕೆಲಸ ಮಾಡುತ್ತಿದ್ದೇವಲ್ಲ, ಅದು ನಮ್ಮ ತಪ್ಪು. ಅಂದಾಗ ದಿನ ನಿತ್ಯ ಪಾಟೀಲ ಮನೆಗೆ ಕೆಲಸ ಮಾಡಕ್ಕೆ ಹೋಗುತ್ತಿದೆಯಲ್ಲ, ಎಷ್ಟಿಗೆ ಕಾರಣ ಸಾಲ. ತಂದೆ ಮಾಡಿದ ಸಾಲವೇ 10 ಸಾವಿರ. ಅದಕ್ಕೆ ಬಡ್ಡಿ ಸೇರಿ ಎಷ್ಟು ಸಾವಿರ ಆಗಿದ್ದು ಏನು? ನೋಡಕ್ಕ, ತಂದೆ ಮಾಡಿದ ಸಾಲಕ್ಕೆ ನಾನು ಮನೆಗಾರ. ನೀವು ಇನ್ನು ಮುಂದೆ ಅವರ ಮನೆ ಕೆಲಸಕ್ಕೆ ಹೋಗುವುದು ಬೇಡಕ್ಕ, ಬೇಡ. ನಾನು ಎಲ್ಲಾರು ದುಡಿದು ಅವರ ಸಾಲ ತೀರಿಸುತ್ತೇನಕ್ಕ. ನೋಡಕ್ಕ, ನಾನೊಬ್ಬ ಗಂಡಸು, ನನಗೂ ಮೈ ಮೇಲೆ ಛಲವಿದೆ, ಕೈಯಲ್ಲಿ ಬಲವಿದೆ. ನಾನು ಎಲ್ಲಾರು ದುಡಿದು ಅವರ ಸಾಲ ತೀರುತ್ತೇನೆ. ಕಿರಣ್, ಏನ್ ಹೇಳುತ್ತಿದ್ಯೋ ನೀನು? ಇಷ್ಟು ದಿವಸದಿಂದ ಅಕ್ಕನಿಗೆ ಎಷ್ಟೇ ಕಷ್ಟ ಬಂದರೂ ಆ ಕಷ್ಟಗಳನ್ನು ಎದುರಿಸಿ ನನ್ನ ತಮ್ಮನನ್ನು ಸರಿಯಾಗಿ ಓದಿಸಬೇಕು, ಅವನೊಬ್ಬ ದೊಡ್ಡ ವಿದ್ಯಾವಂತನಾಗಿ ಮಾಡಬೇಕೆಂದು 1000 ಕನಸುಗಳು ಕಟ್ಟಿಕೊಂಡಿದ್ದಳು ಈ ನಿನ್ನ ಅಕ್ಕ. ಆ ಕನಸು ನೆನಸಾಗದೆ ನೀನು ಇನ್ನೂ ಸಾಕಷ್ಟು ವಿದ್ಯೆ ಕಲಿಬೇಕು. ವಿದ್ಯೆ ಕಲಿತು ನೌಕರಿವಂತನಾಗಬೇಕು. ಅಂದಾಗೆ ಈ ನಿನ್ನ ಅಕ್ಕ ಕಂಡ ಕನಸು ನನ್ನ ಸಾಗುತ್ತೆ. ಎಂಥ ಕನಸನ್ನು ಕಂಡಿವೆ ಕಾನೀನು. ಇಷ್ಟೊತ್ತಿಗೆ ಮದುವೆ ಮಾಡಿಕೊಂಡು ಗಂಡ ಜೊತೆ ಬಾಳ್ಯ ಸಂಗಾತಿಯಾಗಿ ಬಾಳಬೇಕು ಮಾಡಿಕೊಡ್ತೇನೆ. ಆದಷ್ಟು ಸಾಲವಾಗಲಿ ನಾನು ಹೊಡೆದುಕೊಳ್ಳುತ್ತೇನೆ. ನೀವೇನು ಚಿಂತೆ ಮಾಡಬೇಡಕ್ಕ. ಬೇಡ ಕಿರಣ, ಬೇಡ. ವಿದ್ಯೆ ಕಲಿತು ಮುದ್ದಾಗಿ ಬೆಳೆಯಬೇಕಾದವನು ನೀನು. ನಿನಗೆ ಈ ಮನೆತನದ ಜವಾಬ್ದಾರಿ ಬೇಡ. ನಿನ್ನನ್ನು ಸುಖದಿಂದ ಬೆಳೆಸುವುದು ನನ್ನ ಧರ್ಮ. ಧರ್ಮ 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 ಯಾವುದಕ್ಕ ಹೇಳ ಧರ್ಮ? ನಿನ್ನಂತ ಸುಂದರವಾದ ಹೆಣ್ಣು ಬಾಗಿಲದರಿಗೆ ಬರುವುದು ಬೇಡ. ಬಾಗಿಲದೊಳಗಿದ್ದರು ಅಂಗಳ ನಿಂತು ಕಣ್ಣೊಳಿಸುವ ನೋಡು ಕಾಡುತ್ತವ ಕಳಿಸಲಕ್ಕ ಈ ನಿನ್ನ ಸಣ್ಣ ಸಮಾಜದಲ್ಲಿ. ಅಂತಾಳೆಯಿಂದ ಮತ್ತೊಬ್ಬರ ಮನೆ ಕೆಲಸಕ್ಕೆ ಕಳಿಸಿ ನಾನು ಚೈನಿ ಚನ್ನವೀರನಾಗಿ ಬರಲಕ್ಕ. ಇಲ್ಲಕ್ಕ, ನಾನು ಈ ಬಂಡ ಸಮಾಜಕ್ಕೆ ಗಂಡನಾಗಿ ಗಡ್ಡೆಯಲ್ಲಿ ಬಾ ದೂರನಾಗಿ ಮೆರೆಯುತ್ತಿರುವ ಈ ಊರ ದುಷ್ಟ ಶ್ರೀಮಂತ ಪಾಟೀಲ ಮೆಟ್ಟಿಸುವ ಗಂಡನೆಯ ಗರುಡನಾಗಿ ಬರುತ್ತೇನಕ್ಕ. ಇದು ಮಾತ್ರ ಸತ್ಯ ಅಕ್ಕ, ಸತ್ಯ. ಕಿರಣ್, ಬೇಡ ಕಿರಣ್. ಆ ಪಾಟೀಲರನ್ನು ಎದುರು ಹಾಕಿಕೊಳ್ಳುತ್ತೀನಿ ಅನ್ನುವ ಮಾತನ್ನು ಮಾತ್ರ ಮಾತಾಡಬೇಡ. ನಿನಗೆ ಕೈ ಮುಗಿದು ಕೇಳಿಕೊಳ್ಳುತ್ತೀನಿ. ಅಕ್ಕ, ಯಾಕಕ್ಕ ಅವ್ರಿಗೆ ಎದುರು ಈ ಮಾತನ್ನು ಮಾತನಾಡ್ತೀವಿಯ? ಅಥವಾ ಅವನೊಬ್ಬ ಈ ಊರಿಗೆ ದೊಡ್ಡ ವ್ಯಕ್ತಿ ಎಂದು ಈ ಮಾತನ್ನು ಮಾತನಾಡ್ತೀವಿಯ? ಅವನೊಬ್ಬ ದುಷ್ಟ ಎನ್ನುವುದು ಗೊತ್ತು, ದುರಾತ್ಮನೆಂಬುದು ಗೊತ್ತು. ಆ ದುಷ್ಟನಿಗೆ ಕೊನೆಗೊಂದು ದಿನ ದುರ್ಗರವಲಿನಾಗಿ ದುರಾಂಕರನ ಮೆರೆಯುತ್ತಿರುವ ಅಹಂಕಾರ ನಡೆಸಿ ಈ ಭ್ರಷ್ಟ ಸಮಾಜಕ್ಕೆ ನನ್ನೊಬ್ಬ ಒಳ್ಳೆ ವ್ಯಕ್ತಿ ಎಂದು ಗುರುತಿಸಿಕೊಳ್ಳುತ್ತಾರೆ. ನಿನ್ನ ತಮ್ಮ ಗಂಡಗರಿ ಕೇಳ್ಕೊಂಬರೋದು ತಿಳಿಯಕ್ಕ. ನೋಡಿ ಕಿರಣ್, ಈ ನಿನ್ನ ಅಕ್ಕ ಜೀವಂತ ಇರಬೇಕು. ನಮ್ಮ ಮಡಿತನಕ್ಕೆ ಯಾವ ಕೊರತೆಗಳು ಬರಬಾರ್ದು ಅಂದ್ರೆ ಈ ನಿನ್ನ ಅಕ್ಕ ಹೇಳಿದಾಗೆ ಕೇಳಿ. ಇಲ್ಲಾಂದ್ರೆ ನಿನ್ನ ಅಕ್ಕ ನೀನೇನ್ ಸಾಧಿಸು. ಅಕ್ಕ, ಚಿಕ್ಕವರಿದ್ದಾಗ ತಂದೆ ತಾಯಿಗಳು ಕಳೆದು ಹೋದಾಗ ತಂದೆಯು ನೀನಾಗಿ ತಾಯಿಯು ನೀನಾಗಿ ಮಗನಂತೆ ಮುದ್ದಾಡಿ ಬೇಯಿಸಿದ ಮಹಾತಾಯಿಯ ಮಾನೀನು. ನಿನ್ನ ಮಾತು ಕೇಳ ಮತ್ತಾರ ಮಾತು ಕೇಳಲ್ಲ ಮಾಡಲು. ನೀನು ಹೇಳಾಗ ಕೇಳಿ ಇದ್ದೇನೆ ಕಲಿತೇನೆ, ಆಯ್ತೇನಮ್ಮ? ನನಗೆಲ್ಲ ಗೊತ್ತು. ನನ್ನ ತಮ್ಮ ಯಾವತ್ತೂ ನನ್ನ ಮಾತು ಮೀರೋದಿಲ್ಲ ಅಂತ. ಮುದ್ದು ಜಾಣ. ಬಾ ಕುಮಾರ, ಹೋಗೋಣ. ಬಾ ಕುಮಾರ, ಊಟ ಮಾಡೋಣ.
ಸೌಭರಿಗೆಯೊಂದು ವರವೆಂದು ಹೀರಾಗಿ ಸಾಕ್ಷಿ ಹೇಳಿತು ತಂಗಿಯು ಹುಟ್ಟಿದಾಕ್ಷಣ ಅಣ್ಣನ ಪದವಿ ಹುಟ್ಟಿತು ತಂಗಿಯು ಹುಟ್ಟಿದಾಕ್ಷಣ ಅಣ್ಣನ ಪದವಿ ಹುಟ್ಟಿತು ಗಂಡಿಗೆ ಗೌರವದ ಬಾ ಕುಮಾರ ಊಟ ಮಾಡೋಣಂತ. ಇದೇನಿದು ಇಷ್ಟೊತ್ತಾದ್ರೂ ನಮ್ಮ ಯಜಮಾನರು ಹೊಲಕ್ಕೆ ಹೋಗುತ್ತೇನೆ ಅಂತ ಹೇಳಿ ಹೋದವರು ಇಷ್ಟು ಹೊತ್ತಾದ್ರೂ ಇನ್ನೂ ಬರಲ್ಲ. ಹೊಲದಲ್ಲಿ ಏನಾದರೂ ಕೆಲಸ ಜಾಸ್ತಿ ಇರಬೇಕು, ಅದಕ್ಕೋಸ್ಕರ ಇಷ್ಟು ಲೇಟ್ ಮಾಡಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಬರ್ಲಿ ಬರ್ಲಿ, ಅವರ ದಾರಿಯನ್ನೇ ಕಾಯ್ದ್ರಾಯ್ತು. ಅಯ್ಯೋ, ಯಾರವರು? ರೀ, ಕೈ ಬಿಡ್ರಿ. ಏನ್ ಮಾಡ್ತಾ ಇದ್ದೀರಾ ನೀವು? ನಾನು ಒಳಗಡೆ ದೇವರ ಪೂಜೆ ಮಾಡಬೇಕು. ಅಯ್ಯೋ ಹುಚ್ಚಿ, ನಿಮಗೆ ದೇವರ ಪೂಜೆ ಮಾಡೋದಕ್ಕೆ ಹೊತ್ತು ಗೊತ್ತಿಲ್ಲವೇ? ಬಾಯಿಲಿ. ಅಯ್ಯೋ, ಕೈ ಬಿಡ್ರಿ. ಏನ್ ಮಾಡ್ತಾ ಇದ್ದೀರಾ ನೀವು? ಯಾವಾಗ ನೋಡಿದ್ರಿ ಬರೀ ಹುಡುಗಾಟ. ಇಂಥ ಸಮಯದಲ್ಲಿ ನನ್ನ ಮೈದಿನರು ಬಂದ್ರೆ ಏನೋ ಅಂತ. ಪವಿತ್ರ, ಒಬ್ಬ ತಮ್ಮ ಡ್ಯೂಟಿಗೆ ಹೋದ, ಮತ್ತೊಬ್ಬ ತಮ್ಮ ಊರಿಗೆ ಹೋಗಿದ್ದಾನೆ. ಅವರು ಊರಿಗೆ ಹೋಗಿದ್ದನ್ನು ನೋಡಿ ಮರಳಿ ಮನೆಗೆ ಬಂದು ಬಿಟ್ಟೆ. ಹೌದಾ? ಯಾಕ್ರಿ ಮರಳಿ ಮನೆಗೆ ಬಂದ್ರಿ? ನಾನು ಮುಖ ನೋಡಿದ ತಕ್ಷಣ ಆಸೆ ತಿರುತ್ತಾ, ಅಣ್ಣ ನೋಡಿದ ತಕ್ಷಣ ಹಸಿರು ನುಗ್ಗುತ್ತಾ. ಚಿನ್ನ, ಈ ನಿನ್ನ ಗಂಡನ ತೋಳಾಸನ ಹಪ್ಪಿ ಬಿಗಿದಪ್ಪಿ ಹಾಡಿ ಆನಂದಿಸ ಬಾರೆ ನನ್ನ ಹೊಲವಿನ ಚಿನ್ನ. ಸರಿ, ನೀವು ಹೊಲಕ್ಕೆ ಹೋಗಿ ಮರಳಿ ಬಂದಾಗಲೇ ಗೊತ್ತಾಯ್ತು ನೀವು ಎದಕ್ಕೆ ಬಂದಿದ್ದೀರಾ ಅಂತ. ನನಗೆ ಅಷ್ಟು ಗೊತ್ತಾಗೋದಿಲ್ವೇ? ನೋಡಿ, ನಿಮ್ಮ ಆಸೆಯನ್ನು ನಾನು ಯಾವತ್ತೂ ನಿರಾಸೆ ಮಾಡೋದಿಲ್ಲ. ನೀವು ನನ್ನ ಬಾಳಿಗೆ ಸಿಕ್ಕಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯ ಅಂತ ತಿಳಿದುಕೊಂಡಿದ್ದೇನೆ. ಬನ್ನಿ, ನಿಮಗೋಸ್ಕರ ಹಾಡೋಣ ಒಂದು ಪ್ರೇಮ. ಜಾನಕಿ ಜಾನಕಿ ನಾಯಕಿ
ಜಾನಕಿ ವೇದಾದೇವನ ಬಾಲನಾಯಕಿ ಶ್ರೀರಾಮನ ಪ್ರೀತಿ ಜಾನಕಿ ವೇದಾದೇವನ ಬಾಲನಾಯಕಿ ಜಾನಕಿ ಜಾನಕಿ ನಾಯಕಿ ರೀ, ಈಗಲಾದ್ರೂ ನಿಮ್ಮ ಮನಸ್ಸಿಗೆ ಸಮಾಧಾನವಾಯ್ತಲ್ಲ, ಇನ್ನಾದ್ರೂ ಹೊಲಕ್ಕೆ ಹೋಗಿ ಹೊಲದಲ್ಲಿ ಕೆಲಸ ಮಾಡಿ. ನಾನು ಹೊಲಕ್ಕೆ ಹೋಗುವುದಿಲ್ಲ ಅಂದ್ರೆ ನೀನ್ ಎಲ್ಲಿ ಕೇಳ್ತೀಯ? ನಿನ್ನ ಮೈದನರು ಬಂದ ತಕ್ಷಣ ಏನಾದ್ರು ಚಾಡಿ ಹೇಳಿಬಿಡ್ತೀಯ. ಅದಕ್ಕೆ ನಾನು ಈಗಲೇ ಹೊಲಕ್ಕೆ ಹೋಗುತ್ತೇನೆ. ಗುಣವಂತಪ್ಪ, ಏ ಗುಣವಂತಪ್ಪ, ಯಾರು? ಓಹೋ, ಪಟೇಲ್ರು. ಪವಿತ್ರ ಪಟೇಲ್ರು, ಒಂದು ಚಾ ಪ್ಯಾಸು. ಬನ್ನಿ ಪಟೇಲ್ರಿ, ಈ ಕಡೆ ಕುಳಿತುಕೊಳ್ಳಿ. ಬೇಡ ಗುಣವಂತ, ನಿನ್ನ ಮನೆಗೆ ಬಂದು ಚಾಪ ಮೇಲೆ ಕೂತು ಮಾತನಾಡುವ ಸಮಯ ನನಗಿಲ್ಲ. ಆದರೆ ಒಂದು ವಿಷಯ ತಿಳಿಸುವುದಿತ್ತು, ಅದನ್ನು ತಿಳಿಸಿ ಹೋಗಲೆಂದು ಬಂದಿದ್ದೇನೆ. ಹೌದೇ? ಹೇಳಿ ಕಳಿಸಿದ್ರೆ ನಾನೇ ನಿಮ್ಮ ಮನೆಗೆ ಬರ್ತಿದ್ದೇನಲ್ಲ, ನೀವೇಕೆ ಇಲ್ಲಿವರೆಗೆ ಬರಬೇಕು? ನೋಡು ಗುಣವಂತ, ಸಣ್ಣವರು ಹೇಳಿ ಕಳಿಸಿದ್ದಾರೆ ಬರುತ್ತಾರೆ. ಬಟ್ ನೀವೀಗ ದೊಡ್ಡವರಾಗಿದ್ದೀರಾ, ಮೇಲ್ಮಟ್ಟಕ್ಕೆ ಬೆಳೆದಿದ್ದೀರಾ. ಅದಕ್ಕೆ ಬರುತ್ತಾರೋ ಇಲ್ವೋ ಅಂತ ನಾನೇ ಬಂದೆ. ಛೇ ಛೇ, ಎಂತ ಮಾತನಾಡಿದ್ರಿ ಪಟೇಲ್ರಿ ನೀವು? ಎಷ್ಟೇ ಮೇಲ್ಮಟ್ಟಕ್ಕೆ ಬೆಳೆದ್ರು ಆಕಾಶನ ಮುಟ್ಟಕ್ಕಾಗುತ್ತಾ? ಅಣ್ಣ ಉಂಡ ಮನೆ ಋಣ ತೀರ್ಸ್ಲಿಕ್ಕಾಗುತ್ತಾ? ಛೇ ಛೇ, ಇಲ್ಲ ಪಟೇಲ್ರಿ, ನಾವು ಎಷ್ಟೇ ಮೇಲ್ಮಟ್ಟಕ್ಕೆ ಬೆಳೆದ್ರು ಅದಕ್ಕೆಲ್ಲ ಕಾರಣ ನೀವು. ನಿಮ್ಮ ಈ ಋಣವನ್ನು ನಾವು ಯಾವತ್ತೂ ಮರೆಯುವುದಿಲ್ಲ ಪಟೇಲ್ರಿ, ಯಾವತ್ತೂ ಮರೆಯುವುದಿಲ್ಲ. ಹೇಳಿ ಪಟೇಲ್ರಿ, ಅದ್ಯಾವ ಮಾತು ಅಂತ? ಏನು ಇಲ್ಲ ಗುಣವಂತ, ನಿನ್ನೆ ನನ್ನ ಕೈಯಾಳು ಒಂದು ಸಣ್ಣ ತಪ್ಪು ಮಾಡಿಬಿಟ್ಟಿದ್ದಾನೆ. ಅದನ್ನೇ ದೊಡ್ಡದಾಗಿ ತಿಳಿದುಕೊಂಡ ನಿನ್ನ ತಮ್ಮ ನನ್ನ ಮನೆಗೆ ಬಂದು ನನ್ನ ಕೈ ಹಾಲಿಗೆ ಬೇಡಿ ಹಾಕಿ ಎಳೆದುಕೊಂಡು ಹೋಗಿದ್ದಲ್ಲ, ನನ್ನ ತಾಕತ್ತನ್ನೇ ಕೇಳಿ ಹೋಗಿದ್ದಾನೆ ನಿನ್ನ ತಮ್ಮ. ಪಟೇಲ್ರಿ, ನನ್ನ ತಮ್ಮನಿಗೆ ನಿಮ್ಮ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತದೆ. ಯಾಕೆಂದ್ರೆ ವಿದ್ಯಾಭ್ಯಾಸಕ್ಕೆಂದು ಕೆಲವೊಂದಷ್ಟು ದಿನ ಬೆಂಗಳೂರಲ್ಲೇ ಇದ್ದ, ಈಗ ಇಲ್ಲಿಗೆ ಬಂದಿದ್ದಾನೆ. ನೀವೇನು ಅವನ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ. ನಿಮ್ಮ ಕೈಯಾಳನ್ನು ನಾನು ಬಿಡಿಸಿ ಕಳಿಸುತ್ತೇನೆ. ಆಯ್ತು ಗುಣವಂತ, ಬುದ್ಧಿಯಲ್ಲಿ ನೀನು ಗುಣವಂತ ಇದೆ ಎಂದು ಮೊದಲನೇ ವಿಷಯವನ್ನು ತಿಳಿಸಲು ಬಂದೆ. ಒಂದು ವೇಳೆ ಆ ವರ್ತನೆ ನಿನ್ನ ತಮ್ಮನಲ್ಲದೆ ಬೇರೆ ಯಾರಾದರೂ ಆಗಿದ್ದರೆ ಆ ಹೊಟ್ಟೆವನ ಹೆಣ ನನ್ನ ಹರಮನೆಯ ಬಾಗಿಲಲ್ಲಿ ನೇತಾಡುತ್ತಿತ್ತು. ಇನ್ನು ಮುಂದೆ ಆದರೂ ನಮ್ಮ ಬಗ್ಗೆ ಅವನಿಗೆ ಚೆನ್ನಾಗಿ ತಿಳಿಸಿ ಹೇಳು, ನಾವಿನ್ನು ಬರುತ್ತೇವೆ. ನಡ್ರಿಯಪ್ಪ, ನಡ್ರಿ. ಅಣ್ಣ, ಯಾಕಣ್ಣ, ಯಾಕೋ ಆ ಪಾಟೀಲ ಹಾವಳಿ ಮನೆವರೆಗೂ ಬಂದಿತ್ತು? ಯಾಕೋ ಇಲ್ಲ ಬಾತಮ್ಮ, ನಮ್ಮ ಮನೆ ಕಡೆ ಬರದೆ ಬಹಳ ದಿನವಾಗಿತ್ತಂತೆ, ಅದಕ್ಕೆ ಸುಮ್ಮನೆ ಮಾತನಾಡಿಸಿಕೊಂಡು ಹೋಗಲು ಬಂದಿದ್ದು. ಸುಮ್ಮನೆ ಬರುವಂತ ವ್ಯಕ್ತಿ ಅಲ್ಲ ನಾವು. ಏನಾದರೂ ಮೋಸ ಮಾಡಿ ವಿಷಯ ಮಾಡಿ ಸಮಯ ಸಾಧಿಸಿ ತನ್ನ ಕಾರ್ಯವನ್ನು ಕೈಗೂಡಿಸಿಕೊಳ್ಳುವ ಕುಲಘಾತಕನವರು. ಹೇಳಣ್ಣ, ಆ ದುಷ್ಟನ ಪಾದ ನಮ್ಮ ಮನೆಗೆ ಪ್ರವೇಶ ಮಾಡಿದ್ದು ಯಾಕೆ? ಹೇಳಿದನಲ್ಲ ವಿಷ್ಣು, ಸುಮ್ಮನೆ ಹಾಗೆ ಮಾತನಾಡಿಸಿಕೊಂಡು ಬಂದಿದ್ರು ಅಂತ. ಸುಳ್ಳಣ್ಣ, ಸುಳ್ಳು. ನೀನೇನು ನನ್ನ ಮುಂದೆ ಮುಚ್ಚಿಡ್ತಾ ಇದೀಯಾ? ಅವನು ಶ್ರೀಮಂತನಿದ್ದಾನೆ, ನನ್ನ ತಮ್ಮಂದರು ಏನಾದರೂ ಮಾಡುತ್ತಾನೆ ಭಯಗೊಂಡಿದೆಯಾ ಅಣ್ಣ? ಅಣ್ಣ, ಅವನು ಶ್ರೀಮಂತನಿದ್ದರೆ ಅಂತ ಕೆಟ್ಟ ಶ್ರೀಮಂತರ ಶಿರವನ್ನು ಕತ್ತರಿಸಿ ರಕ್ತ ಕುಡಿಯುವ ಸಿಡಿದಂತ ಸಿಂಹದ ಮರಿಯನ್ನ ಈ ನಿನ್ನ ತಮ್ಮ ವಿಷ್ಣು ನಿಶ್ಚಲವಾಗಿ ಬಿಚ್ಚಿ ಹೇಳೋಣ. ಆ ನೀಚನ ಮಾವನನ್ನ ಮನೆಗೆ ಪ್ರವೇಶ ಮಾಡಿದ ವಿಷಯವನ್ನು
ಹಾಗೆ ಹೇಳ್ತಾರಪ್ಪ, ನಿಜವನ್ನೇ ಹೇಳ್ತಾ ಇದ್ದಾರೆ. ಈಗಲಾದ್ರೂ ಅವರ ಮಾತನ್ನು ನಂಬ್ತೀಯಾ? ಆಯ್ತು ಅತ್ತಿಗೆ, ನಿಮ್ಮ ಮಾತನ್ನು ನಂಬಲಾರದೆ ಮತ್ತಾರ ಮಾತನ್ನು ನಂಬಲಿ ನಾನು? ಹಾ ಅಣ್ಣ, ವರ್ಧನ ಇನ್ನು ಮನೆಗೆ ಬಂದಿಲ್ಲವೇ? ಬಂದಿಲ್ಲ ಬಾ ವಿಷ್ಣು. ತಮ್ಮ ವಿಷ್ಣು, ನನ್ನದೊಂದು ಮಾತಿದೆ, ನಡೆಸಿಕೊಡುವಿಯಾ? ಒಂದಲ್ಲ 101 ಮಾತನ್ನು ಹೇಳಿದರು ವಿಜಯನಾಗಿ ಪಾಲಿಸುತ್ತಾನೆ ಈ ನಿನ್ನ ತಮ್ಮ ವಿಷ್ಣು. ಒಂದು ವೇಳೆ ನಿನ್ನ ಮಾತನ್ನು ಪಾಲಿಸಬಾರದೆಂದು ಅಗ್ನಿ ಕ್ರೋಧಾಗ್ನಿಯಾಗಿ ಉರಿದರೂ ಸರಿ, ಗಾಳಿ ಬಿರುಗಾಳಿಯಾಗಿ ಬೀಸಿದರೂ ಸರಿ, ಆ ಬಿರುಗಾಳಿಗೆ ನಾವು ಉರಿಗಾಳಿಯಾಗಿ ನಿಂತು ನಿಟ್ಟು ನನ್ನ ಪ್ರಾಣವನ್ನೇ ಪಡಕಿಟ್ಟು ನಿನ್ನ ಮಾತನ್ನು ಪಾಲಿಸುತ್ತೇನೆ. ಏನನ್ನ, ಯಾವ ಮಾತು ನಿನ್ನದು? ಏನೂ ಇಲ್ಲ ವಿಷ್ಣು, ನೀನು ಇಡ್ತಕ್ಕಂತ ಹೆಜ್ಜೆ, ಮಾತನಾಡ್ತಕ್ಕಂತ ಮಾತು, ನೋಡ್ತಕ್ಕಂಥ ದೃಶ್ಯ ಯಾವತ್ತು ಈ ಸಮಾಜದ ಕಣ್ಣಲ್ಲಿ ಕೆಟ್ಟದಾಗಿ ಕಾಣಬಾರದು. ಇದೇ ನನ್ನ ಮಾತು, ನಡೆಸಿಕೊಡುವಿಯಾ? ಅಣ್ಣ, ದೇಶಕ್ಕೆ ಸಂವಿಧಾನ ಬರೆದು ಕೊಟ್ಟ ಆ ನನ್ನ ತಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲಾನೆ ಇಡೀ ಊರನ್ನ ಕಾಯುವ ಆ ಉಚ್ಚಿರೇಶ್ವರನ ಮೇಲಾನೆ ವೀರರ ಲಿಸ್ಟಿನಲ್ಲಿ ಹೆಸರು ಗಳಿಸಿರುವ ಬಿನಕೊರೆಗ ಯುದ್ಧದಲ್ಲಿ ಗೆದ್ದ ಸಿದ್ಧ ನಾಯಕನ ಮೇಲಾನೆ ನಾನು ಇರ್ತಕ್ಕಂಥ ಹೆಜ್ಜೆ ನ್ಯಾಯದ ಹೆಜ್ಜೆ, ನಾನು ಮಾತನಾಡ್ತಕ್ಕಂಥ ಮಾತು ಸತ್ಯವಾದ ಮಾತು, ನಾನು ನೋಡ್ತಕ್ಕಂಥ ದೃಷ್ಟಿ ಧರ್ಮದ ದೃಷ್ಟಿ. ಇದಕ್ಕೆ ಮಿಕ್ಕಿ ನನ್ನ ಎದುರುಗಾರನಾದರು ಅನ್ಯಾಯ ಅತ್ಯಾಚಾರ ಮಾಡುವ ರಕ್ಷಣೆಯಲ್ಲಿ ಗೌರವಂತ ಹಾರಿ ಆಗದ ಸರ್ಪದ ಅಲ್ಲನ್ನೇ ಕಿತ್ತಿ ನಿತ್ಯವೂ ಸತ್ಯದ ಹಾದಿಯನ್ನು ನಡೆಸುತ್ತೇನೆ. ಆಯ್ತೇನಣ್ಣ? ಬೆಚ್ಚಿದ ತಮ್ಮಾಯಿ ನಿನ್ನ ಎದೆಗಾರಿಕೆಯ ಮಾತಿದೆ. ಯಾವತ್ತು ದುಷ್ಟರನ್ನು ಕಂಡು ದೂರ ಹಾಯ್ದು ಹೋಗು, ಶಿಷ್ಟರನ್ನು ಕಂಡು ಸ್ಥಿರವಾಗಿ ನಡೆ. ಅನ್ಯಾಯ ಕಂಡಲ್ಲಿ ಪುಟಿದಾಳು, ಅನಂತ ಕಂಡಲ್ಲಿ ಸಿಡಿದಾಳು. ಒಟ್ಟಿನಲ್ಲಿ ಈ ಕನ್ನಡ ನಾಡಿನ ವೀರ ಸೂರರಂತೆ ಹೆಸರು ಗಳಿಸು. ಆಯ್ತೇನಪ್ಪ? ಆಯ್ತಣ್ಣ, ನೀವು ಹಾಕಿಕೊಟ್ಟ ಪಾಠವನ್ನೇ ನಾನು ನೀಟಾಗಿ ಕಲಿತು ಶಾಂತಿಯ ಸಾಗರದಲ್ಲಿ ಕ್ರಾಂತಿಯ ಕಳೆ ಊದಲು ಬಂದಿರೋ ಬದ್ಮಾಶನ ಮಕ್ಕಳ ಬುರುಡೆಯನ್ನು ಬಿಚ್ಚಿ ನಿತ್ಯವೂ ಅನ್ಯಾಯ ಮಾಡಿ ಹರಮನೆಯನ್ನು ಕಟ್ಟಿಸಿ ಬಡವರು ನಿಟ್ಟುಸಿರು ಬಿಟ್ಟು ಬರುಗುತ್ತಿರುವ ಹವ್ಯಾಕಿಗಳನ್ನು ಅಡ್ಡಾಗಿ ಕಡಿದು ದುಡ್ಡಲ್ಲಿ ದೊಡ್ಡವರನ್ನು ಕಂಡವರ ಮೇಲೆ ತಮ್ಮ ದರ್ಪದ ಬಾಳಿಗೆಯನ್ನು ತೋರಿಸುತ್ತಿರುವ ಆ ನಮ್ಮೀರ ಕೆಟ್ಟ ಪಡೆದ ಶ್ರೀಮಂತರ ಶಿರವನ್ನೇ ಕಾತರಿಸಿ ಸತ್ಯದ ಸಿಂಹವಾಗಿ ಅವನ ದೇವನ ಹುರಿದು ತಿನ್ನುತ್ತೇನೆ. ಈ ಮಾತು ಸತ್ಯವನ್ನ, ಈ ಮಾತು ಸತ್ಯ. ಮೈದುನ, ನನ್ನ ಮೈದುನರು ವೀರರಿಗಿಂತ ವೀರ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಪ್ಪ. ಇನ್ನು ನನ್ನ ಗಂಡ ಆ ಶಾಂತಿ ದೂತನಾದ ಮಹಾತ್ಮ ಗಾಂಧೀಜಿ ಎನ್ನುವುದು ಗೊತ್ತು. ಸುಭಾಷ್ ಚಂದ್ರ ಬೋಸ್, ಸಂಗೊಳ್ಳಿ ರಾಯಣ್ಣ, ಟಿಪ್ಪು ಸುಲ್ತಾನಂತ ನನ್ನ ಮೈದುನರು ಇರುವಾಗ ಈ ಮನೆಯಲ್ಲಿ ಅನ್ಯಾಯಕ್ಕೆ ತಲೆ ಬಾಗೋರು ಯಾರು ಇಲ್ಲ ಮೈದುನ, ಯಾರು ಇಲ್ಲ. ಅದು ನನಗೆ ಗೊತ್ತು ಪವಿತ್ರ. ನನ್ನ ತಮ್ಮಂದರು ಸತ್ಯದ ಸರ್ದಾರರು ಅಂತ. ತಮ್ಮ ವಿಷ್ಣು ಹಸಿದು ಬಂದಿರಬೇಕು. ಇಬ್ಬರು ಸೇರಿ ಊಟ ಮಾಡೋಣ. ಪವಿತ್ರ, ಊಟಕ್ಕೆ ಬಡಿಸು. ಮೈದುನ, ನಡೆಯಪ್ಪ. ಊಟ ನಂತರ ಮಾಡಿದ್ರಾಯ್ತು, ಮೊದಲು ಹಾಲಿ ನಡೆಯೋಣವೇ? ಆಯ್ತು. ಸವಿ
ಛೇ ಸಾಕ್ ಹೋಗೈತ್ರಿ ಅಪ್ಪ ಈ ಕಾರ ಕುಟ್ಟೋದ್ರೊಳಗ ಅಂತೀನಿ. ಅಲ್ರಿ ಆ ನಮ್ಮ ಕಾವೇರಿ ಎತ್ತು ಬರ್ತಾಳ ಸರಿಯಾಗಿ ಸಣ್ಣ ಈ ಕುಟ್ಟಿಲ್ಲ ಅಂತ, ಇನ್ನ ಮ್ಯಾಗನ ಮನೆಗೆ ಗಂಗಾವತಿ ಬರ್ತಾಳ ನೋಡಿ ಕುಟ್ಲು ನನ್ನ ಪುತ್ತಿ ತಳ ಸರಿ ಇಲ್ಲ ಅಂತಾಳ. ಆ ಕೇಳ್ದಂಗ ನಾ ಮೆಲ್ಕಾಸ ಕುಟ್ ಕಳ್ಸಿದ್ರ ಮುಂಜಾನೆ ಬಂದಕಿನ ಲೋ ಮಲ್ಲ ಒಗಿಲ್ಲ ಲೋ ನಿನ್ ಬಾಯಿ ಕಲ್ಲ ರಾತ್ರಿ ಹಿಂಗನಲ್ಲ ಕುಟ್ ಕೋಸೋದು ಬೀಜ ಹಂಗ ಅಂತ ಬಾಯಿ ಬಂದಂಗ ಬೈತಾಡ್ರಿ ಅಪ್ಪ. ಇವ್ನವನು ಈ ಕಾಪುಡಿ ಮಿಷನ್ ಹಾಕಿನಿ ಬರೇ ಕಂಡ್ಕೊಂಡು ಬೇಸನ ಹೇಳ್ತೀರಿ ಅಪ್ಪ ನನ್ ಬಾಳ್ಯಾವ. ಗಡಿಬಿಡಿ ಬಾರಿ ಮಾಡೆಲ್ಲ ಹುಡುಗಿ ಹಾಡು ಚಿರುಪಾಣಿ, ಗಡಿಬಿಡಿ ಬಾರಿ ಬಾರೆಲ್ಲ ಹುಡುಗಿ ಹಾಡು ಚಿರುಪಾಣಿ, ಹಾಡು ಚಿರುಪಾಣಿ ಹುಡುಗಿ ಹಚ್ಚುತ್ತ ನಾಚಿ ಬನ್ನಿ, ಹಾಡು ನಾಚಿ ಹುಡುಗಿ ಹಚ್ಚುತ್ತ ನಾಚಿ ಬನ್ನಿ. ಕಡ್ವರ್ಸಿ ನಾನ ಕಡ್ವರ್ಕ ನಡೆದ್ರ ಕಡ್ವರ್ಸಿ ನಾನ ಕಡ್ವರ್ಕ ಹಂಗಲ್ಲದು ನನ್ನ ಕಿಟ್ಟಿ ಬರ್ತಾಳ ನೋಡ ಹೈಸ್ಕೂಲ ಬಿಟ್ಟ ಸಂಜಾಗ ನಿಂತ ನನಗ ಮಾಡ್ತಾಳ ದಡ್ಡ. ಕಿಟ್ಟಿ ಬರ್ತಾಳ ನೋಡ ಹೈಸ್ಕೂಲ ಬಿಟ್ಟ ಸಂಜಾಗ ನಿಂತ ನನಗ ಮಾಡ್ತಾಳ ದಡ್ಡ. ಈ ಚಂದ ಐತಿ ತೋಟ ಪೈಸಾಳ ಕುದಲ ಕಟ್ಟ, ಚಂದ ಐತಿ ತೋಟ ಪೈಸಾಳ ಕುದಲ ಕಟ್ಟ. ಕಿಟ್ಟಿ ಬರ್ತಾಳ ನೋಡ ಹೈಸ್ಕೂಲ ಬಿಟ್ಟ ಸಂಜಾಗ ನಿಂತ ನನಗ ಮಾಡ್ತಾಳ ದಡ್ಡ. ಬಾಳ ಮೋಸ ನೋಡು ಮಾಮ. ಗಿಡ್ಡಿ ಅನ್ನಬಾರ್ದು ನಮಗ ಬಗ್ಗಂತ ಉರಿ ಬೀಳುತ್ತೆ. ಬೀ ಗಿಡ್ಡಿ ಅನ್ನಕ್ ಹೋಗ್ಬೇಡ. ಬೇಬಿ ಹಾ ಬೇಬಿ ಅನ್ನು ಓಕೆ. ಬಂಗಾರ ಸೊಮ್ಮ ಹೇಳ್ತೀನಿ ಅಂದಳು ಹೋಲತ್ತಾಗ ಬಂದ್ರ ಮಮ್ಮನ ಸ್ಪೆಂಡರ್ ಗಾಡಿ. ಸ್ಪೆಂಡರ್ ಮಮ್ಮ ಯಾರಾದ್ರೇನು? ನೀನೇನ ಶಿಡ್ಲ ಪಡದಂಗ 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 ಶಿಡ್ಲ ಪಡದಂಗ 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 ಶಿಡ್ಲ ಪಡದಂಗ 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 ಮಂದ ಮಂದ ಹುಡುಗರ ಪಿಕ್ಕಿ ಪಿಕ್ಕಿ ನೋಡ್ದ ಮನದಾಗ ಮರ್ತಿ ದಡ 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 ಮನದಾಗ ಮರ್ತಿ ದಡ 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 ದಡ. ಐ ಮಾವ ಮಾವ ನಾಟಕ ಮಾವ, ಐ ಮಾವ ಐ ಮಾವ ನಾಟಕ ಮಾವ. ಸಾಕ ಬೇಕು, ಇನ್ನ ಒಂದು ಬೇಕು. ತಂಡಿ ತಂಡಿ ಹವದಾಗ ಕಿಂಡಿ ಕಿಂಡಿ ಜಂಪರ ಮಣಿನಿ ಫ್ಯಾಷನ್ನ. ತಂಡಿ ತಂಡಿ ಹವದಾಗ ಕಿಂಡಿ ಕಿಂಡಿ ಜಂಪರ ಮಣಿನಿ ಫ್ಯಾಷನ್ನ. ಹರಿದ ಹುಡುಗರ ಮುದುಕರಿಗೆಲ್ಲ ಕೊಟ್ಟಿನಿ ಟೆನ್ಷನ್ನ. ಹರಿದ ಹುಡುಗರ ಮುದುಕರಿಗೆಲ್ಲ ಕೊಟ್ಟಿನಿ ಟೆನ್ಷನ್ನ. ಯಮಲ್ಲ ನಿಂದ್ರಿಲಿ. ಯಾರು? ಓ ಬಾರ ಅಲ್ಲಿ ಯಾಕ ಉಪ್ಪಿನಕಾಯಿ ಡಬ್ಬಿ ಬಿಟ್ಟು ಬಂದಲ್ಲ? ಯಾವ್ದಾರ ರೂಟ್ ಮಗ ಹೊತ್ಕೊಂಡೋಗಿ ಹೊರಕಸಿ ನೆನ ಬತ್ತ. ಈ ಊರಾಗ ಯಾರದ್ರ ಗಂಡಸು ನನ್ನ ಡಬ್ಬಿ ಮುಟ್ಟು ಅಂತ ಕೆಪಾಸಿಟಿ ಯಾರಿಗೈತೆ? ಏ ಓ ಹಂಗ ತಿಳ್ಕೊಬಾರ ಬಲ್ಲೆ. ಯಾಕೋ? ನಮ್ಮೂರಾಗ ಬಾಳ ಹೆಡೋಟ್ ನನ್ ಮಕ್ಳ ಅದ್ರ ಎಂತೆಂತವ್ರ ಬಿಟ್ಟಿಲ್ಲ. ಇನ್ನ ನಿನ್ ಬಿಡ್ತಾರನ? ಅಯ್ಯಯ್ಯ ನನ್ನ ಹೊತ್ಕೊಂಡ್ ಹೋಗಿ ಇದ್ರೊಳಗ ರುಚಿ ನೋಡ. ಅಯ್ಯ ನನ್ನ ಗಿಂಡಿಗೆ ನಡ್ಸಕ್ ಬಂದವ್ರು ಎಷ್ಟು ಮಂದಿ ನನ್ನ ಜೀವನದಾಗ ನೋಡಿಲ್ಲ ಮಾರೇ. ನೋಡ್ಮಲ್ಲಿ ನಿನ್ ಜೀವನದಾಗ ನೀನು ಸಾಕಷ್ಟು ಮಂದಿ ನೋಡ್ಬೇಕ. ಆದ್ರ ನಮ್ಮೂರನ್ ಜನನ ನಿನ್ಗೆ ಎಲ್ಲಿ ಬಿಟ್ಟಾಗಿಲ್ಲ ಅಂತ ಕಾಣಿಸ್ತೈತಿ. ನೀನೇನಾರ ಈ ರೀತಿ ಚಾಲೆಂಜ್ ಹಾಕಿಸ್ ಮಾತಾಡಿದೆ ಅಂದ್ರ ಹೇಳ್ಕೊರೋದ್ರೊಳಗ ಇದಾಗಲ್ಲ ಇವ್ರು ಸಾಲ ನಿಂತಿರ್ತಾರ. ಈ ನಿನ್ನ ಗಿಂಡಿಗೆ ಮಾಮ ಒಂದ್ ಮಾತಾಡ್ತೀನಿ ಕೇಳಿರಿ, ಎಲ್ಲರೂ ಅಣ್ಣ ತಮ್ರು, ನೀನ್ ಒಬ್ಬನ ಮಾಮ. ಕೈ ಹತ್ತಪ್ಪ ಅಂತಂದ್ರ ಅಂದಾರ ಇಲ್ಲ. ಮಾಮರ ಅದಿರೇನ್ರಿ ಯಾರ? ಪುಕ್ಷಟಿ ಬರ್ತಾರ
ಪುಗಸಟ್ಟಿ ಅಲ್ಲ. ಪುಗಸಟ್ಟಿ ಮಂದಿರು ಮತ್ತೆ ನನ್ನ ಗಿಂಡಿಗೆಲ್ಲ ಸಾಲ್ ಹಚ್ಚಕ ಬಾ ಅಣ್ಣ ಅವ್ರದ್ದು ಕಾಲ ಮುರಿದು ಕೈಯ ಕೊಯ್ಕೊಂಡ್ ನಾನು ಜಾತಿ ಹೆಣ್ಣ ಅವ ಹೋಗ್ಲಿ ಬಿಡಪ್ಪ ಮಲ್ಲಿ, ಸುಮ್ನೆ ಇಲ್ಲೋರ್ದು ಯಾಕೆ ಮಾತಾಡೋಣ. ನೀನ್ ಯಾಕೆ ಪುಡ್ಕೊಂಡು ಬಂದಿಲ್ಲ ಇವತ್ತು? ನೋಡು ನಾನು ಡಬ್ಬಿ ತರ್ಬೇಕಂತ ಅನ್ಕೊಂಡೆ, ಆದ್ರೆ ಇವತ್ತ ಶನಿವಾರ ಎಲ್ಲ ಎಲ್ಲರೂ ಬಜಾರ್ಕ್ ಹೋಗಿರಂತ ಬಿಟ್ಟು ಬಂದೆ ನಾನು. ಹೌದನ? ಮೊನ್ನೆ ಕಾರ್ ಪುಟ್ ಕುಟ್ ಕಳ್ಸಿದ್ನಲ್ಲ ಆತನಾಗಿಲ್ಲ. ಇನ್ನೂ ಇತ್ತು ಮರಯ್ಯ, ಎಷ್ಟ್ ಚಂದ ಕುಟ್ಟಿಯೋ ಯಪ್ಪ ನಿನ್ನ ಖಾರ ಪುಡಿ ಭಾರಿ ಐತಿ. ಹಂಗ ನೋಡಿ ಮಲ್ಲಿ, ನಾನೇನಾರ ಮನಸ್ ಕೊಟ್ಟ ನಿನ್ನ ಕುಟ್ಟಾಕತ್ತಿದ್ನಿ ಅಂದ್ರ ಯಾರನ್ನ? ನಿನ್ನಲ್ಲ ಮಲ್ಲಿ, ನೀ ತಂದ ಮೆಣಸಿನ್ಕಾಯಿನ ಆದ್ರೆ ಸಿಕ್ಕ ಸಿಕ್ಕ ಹುಡುಗಿಯರನ್ನ ಕತ್ತಿದ್ನಿ ಅಂದ್ರ ನೀ ಸಾಕ್ ಬಿಡ ಅಂದ್ರ ಬಿಡ ಪಕ್ಕಿನ ಅಲ್ಲ. ಆಗ ಕುಟ್ಟಿದ್ದ ನೋಡ. ಅಯ್ಯಯ್ಯನ್ನ ಕೊಂಬ್ರಮ್ಮ, ಕುಟ್ಟಿದ್ದ ಅಂತ ಕಂಡೋರ್ದೆಲ್ಲ ಕುಟ್ಕೊತಾನೆ. ನಿನ್ ಸಣ್ಣದಾಗಿಂದ ಹುಷಾರಿನ ಕೊಟ್ಟ ಚೌಕಳಿ ಬರೋಂತ ಆರಲ್ಲ ಮಲ್ಲಿ ನಂದು. ಎಷ್ಟು ಕುಟ್ತಿ ಅಷ್ಟು ದಪ್ಪಾಗತ್ತಿನ, ಸಣ್ಣಗಂತೂ ಸುತ್ತಿನ ತೆಗಿಬೇಡ. ಅಯ್ಯ ನಿನ್ ದಪ್ಪರ ಅಲ್ಲಿ ಸಣ್ಣರಲ್ಲದೆ ತಗೊಂಡ ಏನ್ ಮಾಡ್ಲಿ, ನಾನು ಬರ್ತೇನೆ. ನಿಂದ್ರ ಹಂಗ ಹೋದ್ರ ಹಂಗ ಈ ಕುಟ್ಟ ಸ್ವಲ್ಪ ಸೇರಿ ಅಂತ ಹೊಡಿವಂತ ನೋಡಿ ಅದಕ್ಕೆ ಗಿಚ್ಚಿಗಿಲಿ ಹೆಚ್ಚು ಗಿಲ್ಗಿಲೆ ಕುಟ್ಟು ಮಿಷನ್ ಸ್ವಲ್ಪ ಸೈಡ್ ಇಡ ಮತ್ತೆ ಬರ್ದಿಗಿಡುತ್ತೆ ಎಲ್ಲ ಇಲ್ಲ ಬಡಿಗಿಲ್ಲ, ಹುಷಾರಾಗಿ ಮಾಡ್ತೀನಿ. ಜಾತರಿ ಮಾಡೋಣ ನಾವು ನಮ್ಮೋರ ಜಾತರಿ ಮಾಡೋಣ ನಾವು
ಅಪ್ಪ ಫೋನ್ ಹಚ್ಚೇನ. ಎತ್ತೆತ್ತಗರ ಹಲೋ ಅಪ್ಪಯ್ಯ. ಯಪ್ಪ ವ್ಯಾಪಾರಕ್ಕೆ ಬಂದಿದ್ದು ಯಪ್ಪ. ಮಲ್ಲಿ ನಾನೊಂದು ಮುತ್ಕೊಳ್ಳ. ಏ ಸುಮ್ಮಿರುವ ನಮ್ಮ ಅಪ್ಪ ಬೈತಾನ. ಮೊದಲಪ್ಪ ಇನ್ನ ಸ್ವಲ್ಪ ಉಪ್ಪಿನಕಾಯಿ ಕೊಡು ಅನ್ನಕತ್ತಿದ್ದ. ಹೌದೇನ? ಹುಷಾರ್ ಮಾಡ್ಕೊಂಬಾರೋ ಉಪ್ಪಿನಕಾಯಿನ, ಯಾಕಂದ್ರ ಕಾಲ್ಮನ ಬಹಳ ಸೂಕ್ಷ್ಮ ಇಲ್ಲಿ ಕುರ್ಸಾಲಿ ಮಸಡಿ ಅದು ಅಂದ್ರೆ ಏನವ ಆ ಮಕ್ಕಳು ಉಪ್ಪಿನಕಾಯಿ ಡಬ್ಬೆ ಕೈ ಬಿಟ್ಟು ತಿನ್ನಾಕ ಏನು ಹಂಗ ಬಂದ ಮಕ್ಕಳು ಹಂಗ ಹೆಂಗ್ ಬರ್ತಾವ ಮಂಗನ ಬಣ್ಣ ರಕ್ತ ಕೊಟ್ಟಲ್ಲೇ ಬರ್ತಾವ. ಯಾರ್ಯವ ನನ್ನ ಮಂಗನ ಮಗ ಅಂತಲ್ಲ ಭಕ್ತ ಮಗ. ನಿನಗಲ್ಲ ಯಪ್ಪ, ಇಲ್ಲೇ ಜಗಳ ಮಾಡಕತ್ತಾರ. ಅವು ಹೌದು ಉಪ್ಪಿನಕಾಯಿ ಸಂಬಂಧ. ಹೌದೇನ? ಇಲ್ಲಿ ಬಿಡವ, ಅವ್ರ ಜಗಳ ತಗೊಂಡು ನಾನೇನ್ ಮಾಡಿ ನೀನ್ ದೌಡ್ನ ಬಂದ್ಬಿಡವ ಉಪ್ಪಿನಕಾಯಿ ಮಾರ್ಕೊಂಡು. ಸರಿ ಆಯ್ತಪ್ಪ, ದೌಡ ಬರ್ತೀನಿ. ಉಪ್ಪಿನಕಾಯಿ ಬೇಕೇನ್ರಿ? ಉಪ್ಪಿನಕಾಯಿ ಬಾದಾಮಿ ಕಂಚಿಕಾಯಿ ಉಪ್ಪಿನಕಾಯಿ ಗುಳಗುಡ್ಲಿಂಬಿಕಾಯಿ ಉಪ್ಪಿನಕಾಯಿ. ಆಯ್ತಪ್ಪ, ವ್ಯಾಪಾರ ಬಂದು ನೀ ಸ್ವಲ್ಪ ಮಾಡಗ, ನಾನು ಬರ್ತೀನಿ. ಹಾ ಇಲ್ಲಿ ಯಾವಾಗರ? ಹಾ ಇಡಪ್ಪ. ಮಲ್ಯ ಹೆಂಗೈತಿ ನನ್ನ ಪ್ಲಾನ್? ಅಡ್ಡಿಲ್ಲ ಅಪ್ಪ, ಅದಕ್ಕ ಇಷ್ಟು ಮುಂದೋರತಿ ಎಣ್ಣು ಅಂತೀನಿ. ಅಂತ ಈ ಫೋನ್ ಜೀವ ಹೋಗ್ಸೋದವು ಜೀವ ತೆಗೋದಂಬಾರ್ದ. ಜೀವ ಹೋಗ್ಸಕ್ ಇನ್ನ ಕಮ್ಮಿ ಆದ್ರೆ ಜೀವ ಉಳ್ಸಕ್ ಬಾಳ ಪುಣ್ಯ ಬರ್ತೈತಿ ಫೋನ್. ಹೌದ್ಲೇಪ್ಪ, ನೀ ಹೇಳೋದು ಕರೆನೇ ಐತಿ. ಈ ಮನುಷ್ಯನ ಹತ್ರ ಒಂದ್ ಫೋನ್ ಇತ್ತಂಗ ಸಾಕ್ ನೋಡ, ಈ ಜಗತ್ನಾಗ ಹೆಂಗಾರ ಬದುಕ್ತಾನ ನೋಡ. ಏ ಮಲ್ಲಿ, ಹಾ ನಾ ಬಂದ ಬಾತದ ಹಾ ಗಿರೇಕ್ ಬಂದ್ ಕುಂತಿರ್ತಾವ, ನಾನ್ ಬರ್ಲಿ ಆಗರ. ಬಾಯ್ 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 ಬಾಯ್. ಬಂದೆ 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 ಬಂದೆ. ಕಡಿಮತ್ತ ಕೊರೋನಾ, ಒಬ್ಬನದ ಲಾಕ್ಡೌನ, ನಿಮ್ಮೋನಿ ಸುತ್ತಿ ಸುತ್ತಿ ಕಲ್ಲಗೆನ. ಹೊರಗ್ ಬಾ, ಮರಿ ತೋರಿಸ್ ಬಾ, ಹೊರಗ್ ಬಾ, ಮರಿ ತೋರಿಸ್ ಬಾ. ಪ್ರೀತಿ ಮಾಡಕ ನಿಂತ್ರ ಊರಿಗೊಂದ ಇಳಿಸಿ ನಿನ್ನಂಗ ನಾ ನಿಮ್ಮನಿ ಮಂದಿಯಂಗ ಚಿಲ್ಲತನ ಮಾಡಾಕ ನಾ ಮೂರ ಬೇಟ ನಿಂತಿಲ್ಲ. ಪ್ರೀತಿ ಮಾಡಕ ನಿಂತ್ರ ಊರಿಗೊಂದ ಇಳಿಸಿ ನಿನ್ನಂಗ ನಾ ನಿಮ್ಮನಿ ಮಂದಿಯಂಗ ಚಿಲ್ಲತನ ಮಾಡಾಕ ನಾ ಮೂರ ಬೇಟ ನಿಂತಿಲ್ಲ. ಹಂಗಲ್ಲ ಮಮ್ಮ, ಇಲ್ಲಿ ಹಿಂದಿಂದ ಬರಬೇಡ ಹಳ್ಳಿಯ ಹತ್ತಿರ. ನನ್ನ ಹೆಸರು ತಗೊಂಡು ಏನು ಮಾಡ್ತೀರಿ? ರೊಕ್ಕಿದ್ದ ನಾ ಬೆನ್ನಾತಿ ರೊಕ್ಕ ಅಂತ ಯಾಕೆ ಸೈತಿ ರೊಕ್ಕಿದ್ದ ನಾಡು ಬೀದಾಗ ಒಪ್ಪನ ಕೂಡ ಇರು ಬಂದಾಗ ಇಲ್ಲಂದ್ರ ನೀ ನಿಂದಿರ್ತೀವಿ ನಾಡು ಬೀದಾಗ. ಎಬಸ್ಲೆ ಮಮ್ಮ. ಪಪ್ಪಿದೆ 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 ಪಾರೋನೆ. ಪಪ್ಪಿದೆ 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 ಪಾರೋನೆ. ಗಂಡ ಬೇಟ ಗಟ್ಟಿರಿ ಪ್ರೀತಿಯೇಟ ಎಲ್ಲ ಗೊತ್ತಾಗಿ ಅಂದ ಸಾಕೈತನಿ ಎನ್ನದಿ ಅನ್ನೋದೌಟ. ಎಲ್ಲ ಗೊತ್ತಾಗಿ ಅಂದ ಸಾಕೈತನಿ ಎನ್ನದಿ ಅನ್ನೋದೌಟ. ಮಾಮ, ಅವ್ರು ನನ್ನ ಬೈಯಕತ್ತಾರ, ಮುಂದಿಂದ ಮಾತು ಹೇಳ್ಬಿಡು ಮಾಮ. ನಿನ್ನೇನು ಅದು ದಯಪ್ಪ? ಏನೇಲೇ ಹುಚ್ಚಿ ಎಣ್ಣೆ, ನೀನ್ ಈ ರೀತಿ ಕಂಡವ್ರಿಗೆಲ್ಲ ಬಾಯ್ ಬಾಯ್ ಅಂತ ಬಾಯ್ ತಕೊಂಡ್ ನಿಂತೇಂದ್ರ ನಿನ್ನ ಉಪ್ಪಿನಕಾಯಿ ವ್ಯಾಪಾರ ಬಿಡ್ತಾರ, ನಿನ್ನ ವ್ಯಾಪಾರ ಮಾಡ್ಕೊತಾರ. ಹುಷಾರ ಹುಷಾರ. ಅಂತ ಮನುಷ್ಯರು ಊರಾಗ ಅದಾರ? ಎಷ್ಟು ಜನ ನಿಂತಾರ ಕಾಣೋರ ನಿನ್ ಕಣ್ಣಿಗೆ. ಅಂತ ಕೆಪಾಸಿಟಿ ಯಾರ ಕಡೆನೂ ಇಲ್ಲ ಬಿಡು. ಇಲ್ಲಿ ನೋಡಮ್ಮ ಅದ ನೋಡತ್ತೀನಿ, 8 ಗಂಟೆಗೆ ಬಂದೇನಿ, ಯಾರ್ದು ಹೇಳೋಣ ಒಂದು ಚಾಕಿ ಹೊಡ್ರಿ ಪುರುಪು ಹೇಳವಲ್ದು. ಸಾಕ ಬೇಕ ಸಾಕ ಕೇವಲ ಅವ್ರಿಗೆ ಕಾಕಗಳು ಎದ್ದಾವ, ಏನೋ ಹುಡುಗರ್ದು ಎದ್ದಿಲ್ಲ. ನೋಡ ಕ್ಯಾಕಿ ನೋಡ ಅಷ್ಟೆಲ್ಲ ಮುಡ್ದದ. ಸಾಕ್ಬಿಡು ಮರೆ, ನರಗಿರ ಕಿತ್ತಿಕಿದ್ದೀನಿ ಮತ್ತೆ. ತಾಕತ್ ಕೇಳ್ಬೇಡ ಅವಳಿಗೆ. ಇನ್ನಲ್ಲ ರಿಕ್ಷಾ ಡ್ರೈವರ್ ಅದನ. ನೀ ಯಾವ ರಿಕ್ಷಾ ಡ್ರೈವರ್ ಅದ್ಯೋ ಮಾಮ?
ರಿಕ್ಷಾ ಡ್ರೈವರ್ ಅಷ್ಟ ಅಲ್ಲ ಅವಡಿಗೆ ಅದ್ರ ಮಾಲಕನು ನಾನು ಅದೀನಿ. ಅಯ್ಯೋ ರಿಕ್ಷಾ ಯಾವಾಗ ತಗೊಂಡೆ ಕುರ್ಸಲ್ಲಿ? ಹೌದಾ, ಅಲ್ಲಿ ಗದಗ್ ಶೋರೂಮ್ ಇಂದ ಹೊಸ ರಿಕ್ಷಾ ತಂದಿನಿ. ಇವತ್ತ ಅದ್ರ ಪೂಜೆ ಐತಿ, ಅದಕ್ಕ ನಿಮ್ ಕರ್ಕೊಂಡು ಹೋಗಕ್ ಬಂದಿನಿ. ಬೇಗ ಹೊಡಿ ಒಂದ ಡ್ಯಾನ್ಸ್, ನಾನು ರಿಕ್ಷಾದಾಗ ಮಾಡೋತಿ ಒಂದ ಚಾನ್ಸ. ಎಲ್ಲರ ತಂದೆಯ ಹುಡುಗಿ ರಂಗ ರಂಗ ಕೆಡಿಯಲ ಚುಮಕಿ ಎಲ್ಲರ ತಂದೆಯ ಹುಡುಗಿ ಮಮ್ಮ ಬರ್ಲೆ ಹೊತ್ತಾತ್ತೆ, ನಾಳೆ ಸಿಗೋಣ. ಓಕೆ, ಟಾಟಾ. ಬಾಯ್. ಸ್ಪೀಡಲ್ಲಿ ಮಿಸೈಲು ನಿಲ್ಲಲ್ಲ ಎನ್ನಲ್ಲೂ ಈ ಅಂಜದ ಎದೆಯಲ್ಲಿ ರಂಜೆ ಇಲ್ಲ ಏಕಮಾತ್ರ ಪುಗುಡ ಅಭಿಮಾನದ ಎಂದು ಮರೆಯೋದಿಲ್ಲ ಕೇರ್ ಆಫ್ ಕನ್ನಡ ನಮ್ಮಿಂದ ತಡೆಯಿಂದಾನೆ ಲೈನು ಶುರು ಬೆಂಡಾಗೋದಿಲ್ಲ ಕಾಲರ್ ಮೇಲೆ ಗುರು ನಮ್ ನಡೆದಿದ್ದ ದಾರಿ ಹಾಕಿದ್ದೆ ಸ್ಟೆಪ್ ರಾಮಾಚಾರಿ ರಾಮಾಚಾರಿ
ಪಟೇಲ, ನಾನೇ ಪುಣ್ಯ ಪುರುಷನೆಂದು ಬಡವರ ಆಸ್ತಿ ನುಂಗಿ ನೀರು ಕುಡಿದು ಶ್ರೀಮಂತಿಕೆಯ ಸಿಂಹರಾಜನೆಂದು ಸೊಕ್ಕಿನಿಂದ ಮೆರೆತಿರಿಯ ಯೋಗ್ಯ. ನಾನು ಯಾರು ಎನ್ನುವುದು ನಿನಗೆ ಗೊತ್ತು. ನಿನ್ನ ಇತಿಹಾಸದ ಪ್ರತಿಯೊಂದು ಪುಟವನ್ನು ಚೆನ್ನಾಗಿ ಸ್ಟಡಿ ಮಾಡಿ ನಿನ್ನನ್ನು ಈ ಭೂಲೋಕದಿಂದ ಎತ್ತಿ ಹಾಕಲು ಬಂದಿರುವ ನಿನ್ನ ಪಾಲಿನ ಯಮರಾಜ. ಪಟೇಲ್, ನೀನು ತಿಳಿದುಕೊಂಡ ಹಾಗೆ ನಾನು ನಿನ್ನ ಬೆಸ್ಟ್ ಫ್ರೆಂಡ್ ಅಲ್ಲ. ಒಂದಲ್ಲ ಒಂದು ದಿನ ನಿನ್ನ ಶ್ರೀಮಂತಿಕೆಯನ್ನು ಲಪ್ಟಾಯಿಸಿ ನಿನ್ನ ಪ್ರಾಣವನ್ನು ಯಮನ ಪಾದಕ್ಕೆ ಅಟ್ಟಿ ನಾನು ನಿನ್ನ ಸಿಂಹಾಸನದ ಚಲದಂಕಮಲ್ಲ, ಚರಣ ರಾಜನೇ ಅಲ್ಲ. ಓಹೋ, ಓಹೋ, ಪಟೇಲರ ಮನೆಯಲ್ಲಿ ಕೆಲಸ ಮಾಡ್ತಿರೋ ಆಶಾ ಮುಂಜಾನೆ ಮಂಜಿನ ಮಲ್ಲಿಗೆ ಮುಗ್ಗಂತೆ ಹೂನಗಿ ಚೆಲ್ಲುತ್ತಾ ಇತ್ತ ಕಡೆ ಬರುತ್ತಿರೋಳು. ಬರಲಿ ಬರಲಿ, ಇವತ್ತು ನಾನು ಉಣಿಸುವೆ ಅವಳಿಗೆ ಸಿಹಿಯಾದ ಸುಖವನ್ನು. ನಿಂತು ಆಶಾ. ಯಾರು ಯಾರೀ ನೀವು? ಯಾರು? ನಾನು ಯಾರು ಎಂದು ಭಯಪಟ್ಟುಕೊಳ್ಳಬೇಡ ಆಶಾ. ನೀ ಭಯಪಟ್ಟುಕೊಳ್ಳುವಂತ ವ್ಯಕ್ತಿನೂ ನಾನಲ್ಲ. ನಾನೇ ನೀನು ಕೆಲಸ ಮಾಡ್ತಿರೋ ಪಟೇಲನ ಬೆಸ್ಟ್ ಫ್ರೆಂಡ್ ಚರಣರಾಜ್. ಓ ನೀವಾ? ಹೇಳಿ ಚರಣ್ ರಾಜ್, ನನ್ನಿಂದ ಏನಾಗಬೇಕಿತ್ತು? ನಿನ್ನಿಂದ ಕೆಲಸ ಮಾಡಿಸಿಕೊಳ್ಳೋ ಮೂರ್ಖ ಪಟೇಲ ನಾನಲ್ಲ ಆಶಾ. ಬಟ್ ಬಡತನದ ಮನೆಯಲ್ಲಿ ಬೆಳದಿಂಗಳಂತೆ ಎದ್ದು ಕಾಣುವ ನಿನ್ನ ಸ್ಥಿತಿಯನ್ನು ನೋಡಿದರೆ ನನಗೆ ಅಯ್ಯೋ ಎನಿಸುತ್ತದೆ. ಏನು ಮಾಡುದು ಶ್ರೀಮಂತರೇ? ಆ ಬಡತನ ಎನ್ನುವುದು ನಾವು ಹುಟ್ಟಿದ್ದಾಗಿನಿಂದಲೂ ನಮ್ಮನ್ನು ಬೆನ್ನತ್ತಿ ಕಾಡುತ್ತಿದೆ. ಹಿಂದೆ ನಾವು ಯಾವ ಜನ್ಮದಾದರೂ ಪಾಪ ಮಾಡಿರಬೇಕು. ಪಾಪ ಪಾಪ ಪುಣ್ಯದ ಮಾತಲ್ಲ ಆಶಾ. ನೀನು ನಾನು ಮರ್ಯಾದೆಗೆ ಎದುರು ನಡೆತಿದ್ದೀಯೋ ಅದಕ್ಕೆ ಈ ಬಡತನ ಎಂಬುದು ನಿನಗೆ ಮುಳ್ಳಾಗಿ ಕಾಡುತ್ತಿದೆ. ಅಂದ್ರೆ ನಿನ್ನ ಮಾತಿನ ಅರ್ಥ? ಅರ್ಥ ನನ್ನ ಮಾತಿನ ಅರ್ಥವನ್ನು ಪೂರ್ತಿಯಾಗಿ ಬಿಡಿಸಿ ಹೇಳುತ್ತೇನೆ ಕೇಳು ಆಶಾ. ಇವತ್ತಿನ ಕಾಲಮಾನದಲ್ಲಿ ನಿನ್ನಂತ ಒಂದು ಸುಂದರವಾದ ಹುಡುಗಿ ಇದ್ದರೆ ಸಾಕು, ಕೈಲಾಸವೇ ನಿನ್ನ ಕೈಯಲ್ಲಿ ಇದ್ದು ಸ್ವರ್ಗಲೋಕದಲ್ಲಿ ತೇಲಾಡಬಹುದು. ಏನ್ ಹೇಳ್ತಿದ್ದೀರಾ ನೀವು? ಹೌದು ಆಶಾ, ಗಂಡಸರನ್ನು ಕಂಡು ತಲೆ ತಗ್ಗಿಸಿ ಹೋಗುವ ನೀನು ಅದೇ ಗಂಡಸರನ್ನು ಕಂಡು ತಲೆ ಎತ್ತಿ ಕಣ್ಣು ಉರುಳಿಸಿ ಸ್ವಲ್ಪ ಸ್ಮೈಲ್ ಕೊಟ್ಟು ಬಿಟ್ಟರೆ ಸಾಕು, ನಾನು ಎನ್ನುವ ಶ್ರೀಮಂತನು ಕೂಡ ನೋಟಿನ ಕಟ್ಟು ಹಿಡಿದು ನಿಲ್ಲುತ್ತಾರೆ ನಿನ್ನ ಸೇವಕನಾಗಿ. ಅದಕ್ಕೆ ಸೀರೆಯನ್ನು ಬಿಟ್ಟು ಚೂಡಿ ಹಾಕಿ ಸೀದಾ ಬಾಚುವುದನ್ನು ತೆಗೆದಾಕಿ ಸೈಡಿಗೆ ಬಾಚಿ ತುಟಿಗೆ ಲಿಪ್ಟಿಕ್ ಮುಖಕ್ಕೆ ಪೌಡರ್ ಹಚ್ಚಿ ಕಣ್ಣಿಗೆ ಬಾಗಲಾಗಿ ಹೊರಟರೆ ಸಾಕು, ನಿನಗೆ ಮುಳ್ಳಾದ ಬಡತವನ್ನು ಕ್ಷಣಾರ್ಥದಲ್ಲಿ ನಿನ್ನನ್ನು ಬಿಟ್ಟು ಹೋಗುತ್ತದೆ. ನಾಯಿ ಮಾನ ಮರ್ಯಾದೆಯಿಂದ ಬಾಳುವ ಎಂದು ಈ ಸಮಾಜದಲ್ಲಿ ಮಾನವನ್ನೇ ಮಾರಿಕೊಂಡು ಬಾಳು ಅಂತ ಹೇಳ್ತಿದ್ಯಲ್ಲ, ನಾಚಿಕೆ ಆಗುತ್ತಲ್ಲ ನಿನ್ನ ಹೇಸು ಜನ್ಮಕ್ಕೆ? ಆಶಾ, ನಾಚಿಕೆ. ಆಶಾ, ನೀನು ಹಕ್ಕ ಮಹಾದೇವರಂತ ಕಾಲದಲ್ಲಿ ಇದೆಯೋ? ಇದು ಲೇಟೆಸ್ಟ್ ಕಾಲ. ಅರ್ಧಮರ್ಧ ಬಟ್ಟೆ ತೊಟ್ಟು ಇದು ಎತ್ತಿ ಕಾಣಿಸಿದರೆ ಸಾಕು, ಬೆತ್ತು ಸಾಯುವ ಮುದುಕನು ಕೂಡ ಎದ್ದು ನಿಲ್ಲುತ್ತಾರೆ ನಿನ್ನ ಮುಂದೆ. ಏನೋ ಮದೇನ ಹಣಕಾಸಿಗಾಗಿ ಗುಣವನ್ನೇ ಮಾರಿ ನಜ್ಜಿಗೆಟ್ಟಿ ಸಮಸ್ಯೆಯಲ್ಲಿ ತಿರುಗಿ ಎನ್ನುತ್ತೀಯಾ? ನಿನಗೆ ಅಕ್ಕ ತಂಗಿ ಯಾರು ಇಲ್ಲವೇ? ಅವರು ಕೂಡ ಇದೇ ರೀತಿ ಬಜಾರಿಯಾಗಿ ತಿರುಗೆಂದು ಪಾಠ ಹಾಕಿ ಕೊಟ್ಟರುವೆಯಾ? ನನ್ನ ಅಕ್ಕ ತಂಗಿಯರು ನಿನ್ನಾಗೆ ಬಾಳುವುದೆಂದು ಹೇಳೋದಕ್ಕೆ ನಿನ್ನಾಗೆ ನಮಗೆ ಬಡತನ ಕಾಡ್ತಿಲ್ಲ. ಅವರು ಈ ಶ್ರೀಮಂತ ಚರಣರಾಜನ ಅಕ್ಕ ತಂಗಿಯರು ಅಂದರೆ ಸುಖದ ಸುಪ್ಪತ್ತಿನ ಮೇಲೆ ತೇಲಾಡುವ ಶ್ರೀಮಂತನ ಕುಮಾರಿಯರು. ಏ ಚರಣ್, ನೀವು ಶ್ರೀಮಂತರಾಗಬೇಕಾದ್ರೆ
ಇದಕ್ಕಿಂತ ಮುಂಚೆ ನಿಮ್ಮ ಮನೆತನದ ಹೆಣ್ಣು ಮಕ್ಕಳು ಇದೇ ರೀತಿ ಬಜಾರಾಗಿ ತಿರುಗಿರ್ಬೇಕಲ್ಲ. ಇದೇ ರೀತಿ ಬಸವರಾಗಿ ತಿರುಗಿರಬೇಕಲ್ಲ. ಏನಂದ್ರೆ ನಿನಗೆ ಬದುಕುವ ಕಲೆಯನ್ನು ಹೇಳಿಕೊಟ್ಟರೆ ನಮ್ಮ ಮನೆತನದ ಹೆಣ್ಣು ಮಕ್ಕಳನ್ನು ಹೀಯಾಳಿಸಿ ಮಾತನಾಡಿದೆಯಾ ಬಜಾರಿ? ಇವತ್ತು ನಾನು ನಿನ್ನ ಶೀಲವನ್ನು ಉಂಡು ಸೂರ್ಯಂತೆ ಈ ಬಜಾರ್ನಲ್ಲಿ ತಿರುವಾಗಿ ಮಾಡದಿದ್ದರೆ ನನ್ನ ಹೆಸರು ಚರಣ ಅಲಿಯಾಸ್ ಚರಣ ರಾಜನೇ ಅಲ್ಲ. ಕೈ ಬಿಡಲೇ ಬಡ ಸುಳೆ ಮಗನೇ. ಬಡವರು ಎಂದು ಬೆನ್ನಕ್ಕೆ ಕಾಡಿ ಕೈ ಮುಟ್ಟಲ್ಲ ಬಂದ್ರೆ ಹೊರತು ಚಪ್ಪಲಿಂದ ಬಡಿದು ಬುದ್ಧಿ ಕಲಿಸಬೇಕಾಗತ್ತೆ. ಎಚ್ಚರ. ಅದು ಈ ಶ್ರೀಮಂತ ಚರಣರಾಜನಿಗೆ ಇಂಥ ಬಡ ಹೆಂಗಸಿನಿಂದ ಎಚ್ಚರಿಕೆಯೇ? ಈ ಚರಣ್ ಕಣ್ಣು ಬಿಟ್ಟು ಕೈ ಮಾಡಿ ಕರೆದರೆ ಸಾಕು, ನಿನ್ನಂತ ಸಾವಿರಾರು ಬಡ ಹೆಂಗಸರು ಸಾಲು ಸಾಲಾಗಿ ಬಂದು ಸ್ವರ್ಗ ಸುಖವನ್ನು ಕೊಟ್ಟು ಹೋಗುವಾಗ ನೀನು ನನಗೆ ಚಪ್ಪಲಿಂದ ಹೊಡಿತೀನೆಂದು ಹೇಳಿದ್ಯಾ ಹುಚ್ಚ ಆಧಾರದ ಎಣ್ಣೆ. ಈಗಲೇ ನಿನ್ನ ಕೊಪ್ಪಿದ ಮಾತುಗಳಿಗೆ ತಕ್ಕ ಉತ್ತರ ಹೇಳಿ ಸಾಕ್ಷಾತ್ ಲಕ್ಷ್ಮಿ ಅಂತ ಎದ್ದು ಕಾಣುವ ನಿನ್ನನ್ನು ಒತ್ತುಕೊಂಡು ಹೋಗಿ ನಿನ್ನ ಸೌಂದರ್ಯದ ಸಿರಿಯನ್ನು ನಾನು ಅನುಭವಿಸದಿದ್ದರೆ ನನ್ನ ಹೆಸರು ಹಠ ತೊಟ್ಟ ಚಲವೀರ ಚಲದಂಕಮಲ್ಲ, ಚರಣರ ರಚನೆ ಅಲ್ಲ. ಕೈ ಬಿಡೋ ಕಪ್ಪಿ ಅಂತವನೇ. ನೋಡಿ ಚರಣ್, ನಾನ್ ನಿಮ್ಮ ಕೈ ಮುಗಿದು ಕೇಳಿಕೊಳ್ಳುತ್ತೀನಿ, ನನ್ನನ್ನು ಬಿಟ್ಟು ಬಿಡಿ ಚರಣ್. ಬಿಟ್ಟು ಬಿಡಬೇಕಾ? ಬಿಡುತ್ತೇನೆ, ಆದರೆ ನಾನು ಹೇಳಿದಾಗೆ ಕೇಳ್ತೀಯಾ? ಏನದು ಚರಣ್? ನೋಡು ಆಶಾ, ನೀನು ಮಾತನಾಡಿದ ಮಾತಿಗೆ ಇಷ್ಟೊತ್ತಿಗೆ ನಾನು ನಿನ್ನನ್ನು ಒತ್ತುಕೊಂಡು ನಿನ್ನ ಶೀಲವನ್ನು ಹಾಳು ಮಾಡಬಹುದಾಗಿತ್ತು. ಆದರೆ ನಿನ್ನ ಸ್ಥಿತಿಯನ್ನು ನೋಡಿದರೆ ನನಗೆ ಯಾಕೋ ಕನಿಕರ ಬರ್ತಾ ಇದೆ. ಅದಕ್ಕೆ ನನ್ನ ಮಾತಿಗೆ ಒಪ್ಪಿ ನಿನ್ನ ಮಧುರ ಕಂಠದಿಂದ ಒಂದು ಹಾಡನ್ನಾಡಿ ಇಲ್ಲಿಂದ ಜಾಗ ಖಾಲಿ ಮಾಡು. ಹೌದು, ಇವನು ಹೇಳಿದ್ದ. ಇವನ ಮನ ತನಸಿ ನಾನು ಇಲ್ಲಿಂದ ಪಾರವಾಗಲೇಬೇಕು. ಯಾಕಂದ್ರೆ ಇಷ್ಟೊತ್ತಾದರೆ ಇಲ್ಲಿ ಯಾರು ಬರ್ತಾ ಇಲ್ಲ. ನಾ ಆಡುವುದರಂದ್ರೆ ನನ್ನ ಸಿಲಿಗೆ ಅಪ್ಪಯ್ಯ. ಈ ಚರಣ್ ಹೇಳಿದಾಗಿ ನಾನು ಒಪ್ಪಿಕೊಳ್ಳಲೇಬೇಕು. ಆ ಚರಣ್ ನೀವು ಹೇಳಿದಾಗಿ ಕೇಳುತ್ತೀನಿ, ಆದ್ರೆ ನನ್ನನ್ನು ಸುಮ್ಮನೆ ಬಿಟ್ಟು ತಾನೆ. ಓಕೆ, ಶುರು ಮಾಡು ನಿನ್ನ ನಾದ ಸ್ವರವನ್ನು. ಆಯ್ತು ರಾಜ.
ಹೆಚ್ಚಾಗಿ ಹರಿದ ಈ ಹೊಳೆಯ ಜಲವೇ ನಾನು ಬದಲಾದೆ ನಾನು ಬದಲಾದೆ ನಾನು ಬದಲಾದೆ ನಾನು ಬದಲಾದೆ ಆ ಚರಣ್ ನಾನ್ ನಿನ್ನ ಬರ್ಲಿ. ನಿಂತುಕೋ ಆಶಾ, ಎಷ್ಟೊಂದು ಅವಸರ ಮಾಡಿ ಹೋಗುತ್ತಿದ್ದೀಯ. ಅವಸರ ಅಪಾಯಕ್ಕೆ ಕಾರಣ ಎನ್ನುವುದು ನಿನಗೆ ಗೊತ್ತಿಲ್ಲವೇ? ಅಂದ್ರೆ ನೋಡು ಆಶಾ, ನಿನ್ನ ಮೈ ಮುಟ್ಟಿ ಮಾತನಾಡಿಸಕ್ಕಿಂತ ಮುಂಚೆ ಬಿಟ್ಟು ಬಿಡಬೇಕೆನಿಸುತ್ತಿತ್ತು ಈ ನನ್ನ ಮನ. ನಿನ್ನ ಮೈ ಮುಟ್ಟಿದ ಮೇಲೆ ಗೊತ್ತಾಯ್ತು ಇದು ಒಂದು ನನ್ನ ಪಾಲಿಗೆ ಬಂದ ಮಾವಿನ ಹಣ್ಣು ಅಂತ. ಈ ಹಣ್ಣಿನ ರುಚಿಯನ್ನು ಸವಿಯದ ಬಿಟ್ಟರೆ ನನ್ನಂತ ದೊಡ್ಡ ಈ ಜಗತ್ತಿನಲ್ಲಿ ಯಾರು ಇಲ್ಲ. ಭಾಷಾ ಬಂದು ಬಿಗಿದಪ್ಪಿ ಮುದ್ದನಾಡು ಈ ನಿನ್ನ ರಸಿಕನನ್ನು. ಕೈ ಬಿಡಲೇ ಕಾಮಕ, ಯಾರೇ ನೀನು? ಹುಟ್ಟು ಯಾವ ದುರಹಂಕಾರದಿಂದ ಕಂಡವರ ಮೇಲೆ ಕಣ್ಣು ಹಾಕುತ್ತಿರುವ ನಿನ್ನಂತ ಸಕ್ಕಿನ ಮಕ್ಕಳನ್ನು ಸೀಳಿಸಿದಾಗ ಗಂಟಲು ಬಂದಿರುವ ನಿಮ್ಮಪ್ಪ ಕಡೆ ನಿಮ್ಮಪ್ಪ
ಈ ನುಣವನ್ನು ಕೇಳು